ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ಟಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಾರ್ಗದರ್ಶಕರು, ಪುತ್ತೂರಿನ ಶಾಸಕರು ಆದ ಶ್ರೀಯುತ ಅಶೋಕ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರುಗಳೇ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದು 1 ವರ್ಷ 2 ತಿಂಗಳು ಆಯಿತಷ್ಟೇ. ಈ 1 ವರ್ಷದಲ್ಲಿ ಹಾಗೆ ವಿಷಯದಲ್ಲಿ ಆಗಿರ್ಬೋದು, ಅನ್ನ ಪ್ರಸಾದದ ವಿಷಯದಲ್ಲಿ ಆಗಿರ್ಬೋದು, ಇತರ ದೇವತಾ ಕಾರ್ಯಗಳಲ್ಲಿ ಆಗಿರ್ಬೋದು, ಆ ನಮ್ಮ ಸಮಿತಿಯ ಕೆಲಸ ಕಾರ್ಯದಲ್ಲಿ ಆ ಮಹಾಲಿಂಗೇಶ್ವರ ದೇವರು ಸಂತುಷ್ಟರಾಗಿದ್ದಾರೆ ಮತ್ತು ಭಕ್ತರ ಮೆಚ್ಚುಗೆಗೆ ನಮ್ಮ ಸಮಿತಿಯು ಪಾತ್ರವಾಗಿದೆ ಅಂತೇಳಿ ನಮಗೆಲ್ಲ ಅನಿಸುತ್ತದೆ. ಸ್ನೇಹಿತರೆ, ಇವತ್ತು 1 ವರ್ಷ 2 ತಿಂಗಳಲ್ಲಿ ನಾವು ಜರಿದದ್ದೇ ಜಾಸ್ತಿ. ಇವತ್ತಿನಿಂದ ನಾವು ನಿಮ್ಮೆಲ್ಲರ ಸಹಕಾರದಿಂದ ಕಟ್ಟಲಿಕ್ಕೆ ಶುರು ಮಾಡ್ತೇವೆ. ಕಟ್ಟೆಗಳನ್ನಾಗಲಿ ಇನ್ನಿತರ ಬಿಲ್ಡಿಂಗ್ ಸಭಾಭವನವಾಗಲಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಲಿಕ್ಕೆ ಶಿಲಾನ್ಯಾಸ ಆಗಿದೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು. ಹಾಗೆಂತ ಹೇಳಿ ದೇವಸ್ಥಾನದ ಜಾಗೆಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಎಲ್ಲರೊಂದಿಗೂ ಕೂಡ ಸೌಹಾರ್ದ ರೀತಿಯಲ್ಲಿ ಇದರಿಂದ ಮೊದಲೇ ಮಾಡಿದ್ದೇವೆ. ಇನ್ನೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ಮರುಸ್ವಾಧೀನ ಮಾಡಿಸುವಂಥ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆ. ಹಾಗೆ ಇದರಿಂದ ಮೊದಲು ಕೂಡ ನಾವು ಸುಮಾರು 20 ಮನೆಯವರೊಂದಿಗೆ ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೆ. ಎಲ್ಲರೊಂದಿಗೆ ಕೂಡ ಸೌಹಾರ್ದತೆ ರೀತಿಯಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಏನಾದರೂ ಅವರಿಗೆ ಸ್ವಲ್ಪ ಕೊಟ್ಟು ಎಲ್ಲರ 20 ಮನೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅಂದಾಜು ಸುಮಾರು 8 ಎಕರೆ ಜಾಗೆಯನ್ನು ಸ್ವಾಧೀನ ಮಾಡಿಸುವಂಥ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡಿದೆ. ಅವರ ಈಗ ಇನ್ನೂ ಕೂಡ ನಮ್ಮ ನೆಲ್ಲಿಕಟ್ಟೆಯಲ್ಲಿ 2-3 ಮನೆಯವರು ವಾಗ್ದಾನ ಮಾಡಿದ್ದಾರೆ, ನಾವು ಬಿಟ್ಟು ಕೊಡ್ತೇವೆ. ಕೆಲವು ಮನೆಯವರು ಹೇಳಿದ್ದಾರೆ ಮಕ್ಕಳಿಗೆ ಪರೀಕ್ಷೆ ಕಳೀಲಿ, ಏಪ್ರಿಲ್ ತಿಂಗಳಲ್ಲಿ ಬಿಡುತ್ತೇವೆ ಅಂತೇಳಿ. ಇನ್ನು ಕೆಲವರು ಹೇಳಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಬಿಡುತ್ತೇವೆ, ಮಕ್ಕಳ ಇದು ಮದುವೆ ಉಂಟು ಅದು ಕಲೀಲಿ ಅಂತೇಳಿ. ಹಾಗೆ 2-3 ಮನೆಯವರು ಈಗಾಗಲೇ ಬಿಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಮನೆಯವರು ಹೇಳಿದ್ದಾರೆ ಅವರ ಮನೆಯು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿದೆ. ನಮಗೆ ಈ ಮನೆಯಲ್ಲಿ ಏನು ನೆಮ್ಮದಿ ಇಲ್ಲ, ಮಹಾಲಿಂಗೇಶ್ವರ ದೇವರ ಜಾಗೆಯನ್ನು ನಾವು ಬಿಡ್ತೇವೆ, ಒಂದು 4 ತಿಂಗಳು ನಮಗೆ ಪುರುಸೊತ್ತು ಕೊಡಿ ಅಂತ ಹೇಳಿದ್ದಾರೆ. ಅವರಿಗೂ 4 ತಿಂಗಳು ಪುರುಸೊತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇಷ್ಟು 20 ಮನೆಯಲ್ಲಿ 2 ಜನ ಕೇಸಿಗೆ ಹೋಗಿದ್ದಾರೆ, ಒಂದು ಹೈಕೋರ್ಟಲ್ಲಿ, ಒಂದು ಪುತ್ತೂರಲ್ಲಿ. ಇದು ಎಷ್ಟೋ ನಮ್ಮ ಮೇಲೆ ಇದು ಚಿನ್ನ ಕದ್ದಿದ್ದಾರೆ, ಅದು ಇದು ಎಲ್ಲ ಸುಮಾರು ಹಗಲು ದೊರಡೆ ಎಲ್ಲ ಆಗಿದೆ. ಆದರೆ 2 FIR ಕೂಡ ನಮ್ಮ ಸಮಿತಿಯ ಮೇಲೆ ಆಗಿದೆ. ಅದಕ್ಕೆ ಬಿ ರಿಪೋರ್ಟ್ ಹಾಕುವಂಥ ಕೆಲಸವನ್ನು ಮಹಾಲಿಂಗೇಶ್ವರ ದೇವರು ಮಾಡಿದ್ದಾರೆ. ಆ ಕೇಸವನ್ನು ಕೂಡ ನಾವು ಗೆದ್ದಿದ್ದೇವೆ. ಇನ್ನೂ ಕೂಡ ಅದಕ್ಕೆ ಅಪೀಲಿಗೆ ಹೋಗಿ ಅವರ ಹಠ ಸಾಧಿಸ್ತಾರೆ ಮತ್ತು ಕಿರಿಕಿರಿಯನ್ನು ಕೊಡ್ತಾರೆ. ಆದರೆ ನಮಗೆ ಅದರಲ್ಲಿ ಏನು ಬೇಜಾರಿಲ್ಲ. ಆ ವ್ಯಕ್ತಿ ಯಾರಂತ ನಿಮಗೂ ಗೊತ್ತುಂಟು, ನನಗೆ ಗೊತ್ತುಂಟು. ಈ ವೇದಿಕೆಯಲ್ಲಿ ಮತ್ತೆ ಈಶ್ವರ ಭಟ್ರು ರಾಜಕೀಯ ಮಾಡಿದರೆ ಅಂತ ಹೇಳೋದು ಬೇಡ, ಆ ವಿಷಯ ಬೇಡ. ಏನಿದ್ರು ನಮಗೆಲ್ಲ ಇಷ್ಟು ಅಭಿವೃದ್ಧಿಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಮತ್ತು ಶಾಸಕರಾದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ, ಭಕ್ತಾದಿಗಳ ಎಲ್ಲರ ಸಹಕಾರದಿಂದ ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವತ್ತು ನಮ್ಮ ಸಮಿತಿಯು ಎದೆ ತಟ್ಟಿ ಹೇಳ್ತದೆ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಹತ್ರ ಹೇಳಿದೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆಗಿದೆ ಅಂತೇಳಿ. ಅದಕ್ಕೂ ಕಾರಣ ಉಂಟು ನೋಡಿ. ಮೊದಲು ಹಿಂದಿನ ಕಥೆ ಉಂಟು, ಅನ್ನದ ಅಗಳು ಮುತ್ತಾದ ಈ ಕೆರೆ ಬಳಿಯಲ್ಲೇ ಆದದ್ದು. ನಾವು ಜಾತ್ರೆಗೆ ಸುಮಾರು 2 ಲಕ್ಷ ಮಂದಿ ಇದೇ ಜಾಗೆಯಲ್ಲಿ ಅನ್ನ ಪ್ರಸಾದವನ್ನೇ ಸ್ವೀಕರಿಸುವಂತ ಕೆಲಸವನ್ನು ನಾವು ಮಾಡಿದೆವು. ನಮಗಿಲ್ಲಿ ಅನ್ನಛತ್ರ ಮಾಡಬೇಕಂತ ಹೇಳಿದೆ ಯಾರು? ಪುತ್ತೂರು ಜಾತ್ರೆಯಲ್ಲಿ 1 ದಿವಸ ಪಲ್ಲ ಪೂಜೆ ಆಗ್ತಿತ್ತು, ನಾವು 7 ದಿವಸ ಕೂಡ ಪಲ್ಲ ಪೂಜೆ ಮಾಡಿದ್ದೇವೆ. ಅದು ನಮಗೆ ಹೇಳಿದ್ದೆ ಯಾರು? ಯಾರು ಕೂಡ ಅಲ್ಲ. ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ನಾವು ಇವತ್ತು ಮಾಡಿದ್ದೇವೆ. ನೋಡಿ, ನನಗೆ ಇಲ್ಲಿ ಕಂಡ ಮಹತ್ವ ಏನಂತ ಹೇಳಿದ್ರೆ, ಈ ಜಾಗೆಯಲ್ಲಿ ಲಾಸ್ಟ್ನ ದಿವಸ ಸಾಧಾರಣ 50,000 ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ದೊಡ್ಡದಾಗಿ ಒಂದು 35 ಮಠದ ಒಲಿಯಲ್ಲಿ ಹಾಕಿ ದೊಡ್ಡದಲ್ಲಿ ಪಲ್ಲ ಪೂಜೆಯನ್ನು ಮಾಡಿದ್ದಾರೆ. ಆಗ ನಮ್ಮ ಅಡಿಗೆಯವರು ಹರೀಶ್ ಭಟ್ರವರು ಒಂದು ಹೂವಿನ ಚಿತ್ರವನ್ನು, ಮಹಾಲಿಂಗೇಶ್ವರ ದೇವರ ಹೂವಿನ ಚಿತ್ರವನ್ನು ಪಲ್ಲದಲ್ಲಿ ಬಿಡಿಸಿದ್ದಾರೆ. ಮಂಗಳಾರತಿ ಆಗುವಾಗ ಆ ಪಲ್ಲ ಸ್ವಲ್ಪ ಜಗ್ಗಿದೆ ಮತ್ತು ಅದರಿಂದ ಒಂದು ಹೂ ಬಿದ್ದದನ್ನು ಹೆಚ್ಚಿನವರಲ್ಲಿ ಇದ್ದವರು ನೋಡಿದ್ದಾರೆ. ಒಂದು ನನಗೆ ವಿಚಿತ್ರ ಕಂಡದ್ದು ಅದು. ಮತ್ತೊಂದು ಏನಂತ ಹೇಳಿದ್ರೆ, ಈ 7 ದಿವಸ ಕೂಡ ನಾವು ಪಲ್ಲ ಮಾಡಿದ್ದೇವೆ, ಆ ಪಲ್ಲದಲ್ಲಿ ಅನ್ನ ಮುಗಿಲೇ ಇಲ್ಲ.
ಒಂದು ದಿವಸ ಕೂಡ ಇನಿ 400 ಜನ ಉಳ್ಳೇರು ಪಣಿ 2 ಕ್ವಿಂಟಲ್ ಜಾಸ್ತಿ ಪಾಡ್ಲೆ 1 ಕ್ವಿಂಟಲ್ ಪಾಡ್ಲೆ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಲಾಸ್ಟ್ ಜಾತ್ರೆ ದಿವಸ 50,000 ಜನ ಊಟ ಮಾಡಿದ್ದಾರೆ, 10 ಗಂಟೆವರೆಗೂ ಊಟ ಮಾಡಿದ್ದಾರೆ. ಒಂದು ಇಷ್ಟು ಅನ್ನ ಉಳಿದಿದೆ. ಅದು ಆ ಪಲ್ಲದ ಮಹತ್ವ ನನಗೆ ಇಲ್ಲಿ ಗೊತ್ತಾಗಿದೆ. ನೋಡಿ, ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಉಂಟಂತ ಹೇಳಿದಕ್ಕೆ ಮೊದಲು ರಕ್ತೇಶ್ವರಿ ದೈವವನ್ನು ಒಳಗಿಟ್ಟದನ್ನು ಹೊರಗೆ ಹಾಕಿದ್ದಾರೆ. ಈಗ ಅದನ್ನು ಒಳಗೆ ಕರೆಸುವಂತ ಕೆಲಸವನ್ನು ದೈವಜ್ಞರ ಮುಖಾಂತರ ನಾವು ಮಾಡಿದ್ದೇವೆ. ಮತ್ತೆ ನೋಡಿ, ನವಗ್ರಹ ಗುಡಿ ಈಗ ಹೊರಗೆ ಉಂಟು, ಅದನ್ನು ಒಳಗೆ ಕರೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬಿಡಿ, ಆ ಕೌಂಟ್ರು ಕೂಡ ಮೊದಲು ಈಚೆ ಮೂಲೆಯಲ್ಲಿತ್ತು, ಅದನ್ನು ಆಚೆ ಮೂಲೆಗೆ ಹಾಕಿದ್ರು, ವಾಪಸ್ ಈಚೆ ಮೂಲೆಗೆ ಹಾಕುವಂತ ಕೆಲಸ ಆಗ್ತದೆ. ಅದಲ್ಲದೆ ನೋಡಿ, ಅನ್ನಛತ್ರ ಮೊದಲು ನಟರಾಜ ವೇದಿಕೆಯಲ್ಲಿ ಇತ್ತು, ಈಗ ಅನ್ನದಾಗುಳು ಮುತ್ತಾದ ಸ್ಥಳಕ್ಕೆ ವಾಪಸ್ಸು ಜಾತ್ರೆ ದಿವಸ ಕೂಡ ಇಲ್ಲೇ ಆಗುದೆ. ಅದಲ್ಲದೆ ಅನ್ನಛತ್ರ ಇಲ್ಲೇ ಆಗುವಂತ ಮಾತನ್ನು ಕೂಡ ಶಾಸಕರ ಬಾಯಿಂದ ಮೊನ್ನೆ ಬಂದಿದೆ. ಇದೆಲ್ಲ ನಮಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆದದ್ದು. ಮತ್ತೆ ನನ್ನ ಪ್ರತಿಯೊಂದು ಭಾಷಣದಲ್ಲಿ ನಾನು ಹೇಳ್ತೇನೆ, ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅಂತೇಳಿ. ಅದನ್ನು ಮೊನ್ನೆ ಒಬ್ಬರು ನನಗೆ ಒಂದು ಟೀಕೆ ಮಾಡಿದ್ರು, ವಾಟ್ಸಪ್ ಅಲ್ಲಿ ಒಬ್ಬರು ಹಾಕಿದ್ರು, ಒಂದು ಇಷ್ಟು ಕಸವನ್ನು ವಾಟ್ಸಪ್ ಅಲ್ಲಿ ಅದನ್ನು ಹಾಕಿ ತೋರಿಸಿ ಇದನ್ನು ತೆಗಿಲಿಕ್ಕೆ ಶಾಸಕರ ಮಾರ್ಗದರ್ಶನ ಬೇಕಂತ ಕೇಳಿದ್ರು. ನಾನು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಇದೆಲ್ಲ ಮಾಮೂಲು ನಮಗೆ. ಯಾಕೆಂದ್ರೆ ಇಲ್ಲಿ ನೋಡಿ 10-25 ನಾಯಿಗಳು ಬರ್ತವೆ ರಾತ್ರಿ, ಅದಕ್ಕೆ ಒಬ್ಬರು ಅನ್ನ ಹಾಕ್ತಾರೆ, ನಾವು ಹೇಳಿದ್ರೆ ಲಡಾಯಿ ಆಗ್ತದೆ. ನಾಯಿಗಳು ಇಲ್ಲಿ ಕಸವನ್ನೆಲ್ಲ ರಾತ್ರಿ ತಂದು ಹಾಕ್ತದೆ. ಹಾಗಾಗಿ ನಾವು ಕೆಲಸದವರ ಹತ್ರ ತೆಗೆಸುವಂತ ಕೆಲಸವನ್ನು ಮಾಡ್ತೇವೆ. ಆದ್ರೆ ನಮಗೆ ಪ್ರತಿಯೊಂದಕ್ಕೂ ಶಾಸಕರು ಮಾರ್ಗದರ್ಶನ ಕೊಡುದಂತ ಹೇಳಿದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಒಮ್ಮೆ ಮೊನ್ನೆ ಶಿವರಾತ್ರಿ ದಿನ ಶಾಸಕರು ಬಂದರು, ಒಳಗೆ ಕಾಲಿಡುವಾಗಲೇ ನನ್ನ ಹತ್ರ ಕೇಳಿದ್ರು. 2 ಲೈನ್ ಇತ್ತು ಪ್ರಸಾದಕ್ಕೆ, ಕೈ ಭಾಷೆ ಮಾಡಿ ಹೀಗೆ ಮಾಡಿ ಇದೆಂತದಂತ ಕೇಳಿದ್ರು. ಸರ್, ಅರ್ಚಕರು ಮಾತ್ರ ಬಿಸಿ ಟುಳ್ಳೇರು ಅರ್ಚ ಆತಜ್ಜಿ ಎಂದು. ಈ ಅರ್ಚಕರು ಹೆಚ್ಚುವರಿ ಅರ್ಚಕರನ್ನು ಪಾಡ್ಲಿ, ಈಚೆ ಕಾತುಗಳು ಸರಿ ಅಂತೇಳಿ ಒಳಗೆ ಬರುವಾಗಲೇ ಹೇಳಿದ್ರು. ಮತ್ತೆ ಹೊರಗೆ ಬಂದು ಭಜನೆ ಎಲ್ಲ ನೋಡಿದ್ರು ಅವರು. ಮತ್ತೆ ನಾನು ಅನ್ನ ಛತ್ರಕ್ಕೆ ಅವರನ್ನು ಕರ್ಕೊಂಡು ಹೋದೆ. ಆಗ ನನಗೆ ಅಲ್ಲಿ ಅನ್ನ ಛತ್ರದಲ್ಲಿ ನಾವು ಶಾಸಕರನ್ನು ಕರ್ಕೊಂಡು ಹೋದ್ದು ಯಾಕೆಂತ ಹೇಳಿದ್ರೆ ಅಲ್ಲಿ ಪಾಯಸ ಒಳ್ಳೇದಾಗಿದೆ, ಸಾಂಬಾರು ಒಳ್ಳೇದಾಗಿದೆ ಅಂತೇಳಿ ನಮ್ಮನ್ನು ಹೋಗಾಡ್ತಾರೆ ಅಂತ ನಾನು ಗ್ರಹಿಸಿ ಅವ್ರ ಹತ್ರ ಕೇಳಿದೆ, ಸರಿ ಮಾತೆ ಇಂಚಾತು ಅಂತೇಳಿ. ಇಂದಾಯ್ತು ಈತು ಜನ ಬತ್ತೇರತ್ತ ಮೂಳಿಂದ ಈ ವ್ಯವಸ್ಥೆನೇ ಆಯ್ತು. 25,000 ಜನ ಏಕಕಾಲಡು ಒಣಸು ಮಣ್ಪುನಂಚಿನ ವ್ಯವಸ್ಥೆ ಆವಡು ಈಶ್ವರ ಭಟ್ರೆ ಇಂದ ಈ ಅನ್ನ ಛತ್ರನು ಕೆರೆತ್ತಾಡಿ ಮುಟ್ಟ ಮುಂದರಿಸವಡು ಸ್ಟೀಮದ ವ್ಯವಸ್ಥೆ 25,000 ಜನಕ್ಕೂ ಅನ್ನ ಪ್ರಸಾದ ಮಣ್ಪುನಂಚಿನ ಸ್ಟೀಮ್ ಆವಡು ಬುಗ VIP ಆವಡು ಕೈದೆಕ್ಕು ನಾವಡು ವಾಶ್ರೂಮ್ ಆವಡು. ಹೀಗೆ ನನಗೆ ನಮ್ಮ ಸಮಿತಿಗೆ ಪಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಆಗ ಶಾಸಕರು ನಮ್ಮ ಹತ್ರ ಹೇಳಿದ್ರು, ಇದು ನೀವು ಈ 1.5 ತಿಂಗಳಲ್ಲಿ ಎಂತ ಅಭಿವೃದ್ಧಿ ಮಾಡಿದ್ದೀರಿ ಅಂತೇಳಿ. ನಾವು ಮೊದಲು ಒಳಗೆ TV ವ್ಯವಸ್ಥೆ ಮಾಡಿದೆವು, ಮತ್ತೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನೆಲ್ಲ ಮಾಡಿದೆವು ಅಂತೇಳಿ ಹೇಳಿದೆ. ಅವು ಮಾತ್ರ ಅಭಿವೃದ್ಧಿ ಆಗ್ತಿದೆ, ಅಭಿವೃದ್ಧಿ ತೋಜಿಪವಡು ಅಭಿವೃದ್ಧಿ ಒಂಡೆ ಇಂಚ ಸೇರ್ ಅಂತ ಹೇಳಿದೆ. ಮಹಾಲಿಂಗೇಶ್ವರ ದೇವರ ಜಾಗೆ ಮಹಾಲಿಂಗೇಶ್ವರ ದೇವರಿಗೆ ತಿಕ್ಕುನಂಚಿನ ಕೆಲಸ ಮಾಡ್ಕೊಳ್ಳಿ ಐನೇ ತೋಜಿಪಾದು ಗೊರ್ಲೆ ಇರಂತ ಹೇಳಿದ್ರು. ಆದ್ರೆ ಒಮ್ಮೆ ನೀವು ಎದುರಿಟ್ಟ ಹೆಜ್ಜೆಯನ್ನು ಮತ್ತೆ ನೀವು ಹಿಂದೆ ಇಡಬಾರ್ದಂತ ಹೇಳಿದರು. ನಾವಿಲ್ಲಿ ಸ್ವಲ್ಪವೇ ಜಾಗೆಯನ್ನು ಒಬ್ಬೊಬ್ಬರ ಹತ್ರ ಮಾತಾಡಿ ಜಾಗೆಯನ್ನು ಸ್ವಾಧೀನಪಡಿಸುವಂಥ ಕೆಲಸವನ್ನು ಮಾಡಿದೆವು. ಇಲ್ಲೆಲ್ಲ ಕೆಲಸ ಸ್ವಾಧೀನ ಆಯಿತು. ನಮ್ಮ ಸಮಿತಿಗೆ ಬರುವಾಗ ಅಲ್ಲಿ ಜಾಗ ಉಂಟು, ಇದು ಉಂಟು, ಎಷ್ಟು ಎಕರೆ ಉಂಟು ಯಾವುದೂ ನಮಗೆ ಗೊತ್ತಿಲ್ಲ. ಒಮ್ಮೆ ಯಾರು ಬೇಕಾದರೂ ನಂಬಿ ಬಿಡಿ, ನಾನು ನಿಮ್ಮ ಹತ್ರ ಸತ್ಯ ಸಂಗತಿಯನ್ನು ಹೇಳುವುದು. ಇಲ್ಲಿ ಮೊನ್ನೆ ಇವರು ಶಾಸಕರು ಬೆಳಿಗ್ಗೆ ಫೋನ್ ಮಾಡಿದರು. ನಾನು ಹಾಲು ಕರೆದು ತಂದು ಚಿಟ್ಟೆಯಲ್ಲಿ ಇಟ್ಟಿದ್ದೆ ಅಷ್ಟೇ. ನನ್ನ ಹೆಂಡತಿ ಹೇಳಿದರು ಶಾಸಕರ ಫೋನ್ ಅಂತೇಳಿ. ಇದೆಂತಪ್ಪ ಇಷ್ಟು ಬೆಳಿಗ್ಗೆ ಫೋನ್ ಅಂತೇಳಿ ತೆಗೆದೆ. ಆಗ ಅವರೊಂದು ಮಾತು ಹೇಳಿದರು, ಈಶ್ವರ ಭಟ್ರೆ ನಮ್ಮ ದೇವಸ್ಥಾನ ಏರಂಡಲ ಜೈನರ ಜಾಗೆ ಉಂಡಂತ ಕೇಳಿದರು. ಜೈನರ ಜಾಗೆ ಏರ್ನಲ್ಲ ಇಜ್ಜಿ ಅಂತ ಹೇಳಿದೆ. ಅತ್ತು ಇಂಕು ಕೂಡ ಕನ ಕಟ್ಟುಂಡು ಜೈನರ ಜಾಗೆ ಉಂಡು ಐನು ಸ್ವಾಧೀನ ಮಣ್ತೊಳ್ಳಿಂದ ಇಂಕು ಕನ ಕಟ್ಟುಂಡು ಆಂಡ ಸರ್ ಈರಿಗೆ ಬೈಯಡು ದುಂಬು ಪಣ್ಪೆ ಅಂತ ಹೇಳಿದೆ. ಹಾಗೆ ಇದು ಯಾನು ಬೆಂಗಳೂರಿಗೆ ಹೋತು ಬರ್ಪೆ ಅವು ಏರೊಂದು ದಾಯ್ತಂಡು ಈರು ಪಿಂದದು ಪನ್ನೋಡು ಅಂತ ಹೇಳಿದರು. ನಾನು ಅದನ್ನು ನಮ್ಮ ಮ್ಯಾನೇಜರ್ ಹರೀಶ್ ಶೆಟ್ಟಿ ಹತ್ರ ಹೇಳಿದೆ. ಹರೀಶ್ ಶೆಟ್ಟಿಯವರು ನಮ್ಮ ಈ ಹಿಂದಿನ ಕಮಿಟಿಯವರು ರಾಮದಾಸ್ ಗೌಡ್ರ ಹತ್ರ ಕೇಳಿ ಅವರಿಗೆ ಅನುಭವ ಉಂಟಂತ ಹೇಳಿದರು. ರಾಮದಾಸ್ ಗೌಡ್ರು ಇಲ್ಲೇ ಇದ್ದಾರೆ, ಅವರ ಹತ್ರ ನಾನು ಹೋಗಿ ಕೇಳಿದೆ, ಸರ್ ಇದು ಜಾಗೆ ಇಂಚೆ ಉಂಟಂತೇಳಿ. ಅವು ನಮ್ಮ ನಿರ್ಮಲ ಕುಮಾರ ಜೈನಡ ಉಂಡು, ಸಂಜೀವ ಶೆಟ್ಟಿಗಳ ಆರೆಗೆಲ್ಲ ಕೇಸಿ ಉಂಡು, ನೆಲ್ಲಿಕಟ್ಟೆಡು 1 ಎಕರೆ ಜಾಗ
ಜಾಗೆ ಉಂಡು ಅವು ಹೈಕೋರ್ಟುಡು ಕೇಸುಡು ಅಂತ ಹೇಳಿದರು. ನಾನು ಅದನ್ನು ಶಾಸಕರ ಹತ್ರ ಹೇಳಿದೆ. ಆಗ ಅವರು ಹೇಳಿದರು 2 ದಿನದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ, ಅವರನ್ನು ಆಫೀಸಿಗೆ ಬರಲಿಕ್ಕೆ ಹೇಳಿ ಅಂತೇಳಿ. ಹಾಗೆ ನಾನು ಅವರನ್ನು ಆಫೀಸಿಗೆ ಬರಲಿಕ್ಕೆ ಹೇಳಿದೆ. ಆಗ ನಿರ್ಮಲ್ ಕುಮಾರ್ ಜೈನರು ಅದರ ವಿಷಯ ಎಲ್ಲ ಹೇಳಿದರು. ಹೇಳಿ ಚೀಲದಿಂದ ಒಂದು ರಿಕಾರ್ಡ್ ಕಟ್ಟುಕೊಟ್ಟು ಮಹಾಲಿಂಗೇಶ್ವರ ದೇವರ ಜಾಗೆ 1 ಸೆನ್ಸಿಲ ಎಂಕು ಬೋಡ್ಚಿ ಅವು ದೇವಸ್ಥಾನಕ್ಕೆ ಕೊರ್ಪೆ ಅಂತ ಹೇಳಿ ಮಾತನ್ನು ಹೇಳಿ ಕೊಟ್ಟರು. ಹಾಗೆ ಸಂಜೀವ ಶೆಟ್ಟಿಯರನ್ನು ಮಕ್ಕಳನ್ನು ಬರಲಿಕ್ಕೆ ಹೇಳಿದೆ. ಅವರು ಕೂಡ ಹಾಗೆ ಹೇಳಿ ಜಾಗೆಯನ್ನು ಬಿಟ್ಟರು. ಇದೆಲ್ಲ 3 ದಿವಸಗಳಲ್ಲಿ ಆದ ಕೆಲಸ. ಅದಕ್ಕೆ ನಾನು ಹೇಳುದು ಮಹಾಲಿಂಗೇಶ್ವರ ದೇವರ ಪ್ರೇರಣೆ, ಶಾಸಕ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ ಅಂತೇಳಿ. ನನಗೆ ಅಶೋಕ್ ಕುಮಾರ್ ಹೊಗಳಿ ಈಗ ಹೇಳ್ತಾರೆ ಆರು ರಾಜಕೀಯ ಪಾತ್ಯರು ಅಶೋಕಣ್ಣ ಯಾರೇನು ಕುಳ್ಳದೇರೆ ಯಾರೇನು ಪುಗರೇರೆ ಅಂತೇಳಿ. ನಾನು ಅವರನ್ನು ಅದಕ್ಕೆಲ್ಲ ಮಾಡಿದ ಕೆಲಸವನ್ನು ನಾನು ಅಧ್ಯಕ್ಷರ ನೆಲೆಯಲ್ಲಿ ಹೇಳ್ತೇನೆ ಅಂತೇಳಿ. ಹಾಗಾದರೆ ನಾನು ಹೀಗೆಲ್ಲ ಹೇಳಿದೆ, ನಾನೊಂದು ಪಕ್ಷಕ್ಕೆ ಅವರ ಪಕ್ಷದವಂತೇಳಿ ಗ್ರಹಿಸಿಕೊಳ್ಳಿ. ಹಾಗಾದರೆ ಮೊನ್ನೆ ಕೋರ್ಟಿಗೆ ಓಪನ್ ಮಾಡಲಿಕ್ಕೆ ನಮ್ಮ ಆಂಧ್ರ ಪ್ರದೇಶದ ರಾಜ್ಯಪಾಲರು ಬಂದಿದ್ದರು. ಆಗ ಹೇಳಿದರು ಅವರ ಭಾಷಣದಲ್ಲಿ, ಪುತ್ತೂರು ಶಾಸಕರೇ ನೀವು ಡೈನಮಿಕ್ ಲೀಡರು, ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸಿದಿರಂತ ಹೇಳುವ ಮಾತನ್ನು ರಾಜ್ಯಪಾಲರು ಹೇಳಿದರು. ಇದು ಅಶೋಕ್ ಕುಮಾರ್ ಅವರಿಗೆ ಮಾತ್ರ ಅಲ್ಲ, ಪುತ್ತೂರಿನ ಜನತೆಗೆ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳ್ತೇನೆ. ಆದ್ದರಿಂದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾನೀಗ ಒಪ್ತೇನೆ, ನನಗೂ ಅನುಭವ ಕಡಿಮೆ, ನಮ್ಮ ಕಮಿಟಿಗೂ ಅನುಭವ ಕಡಿಮೆ ಅಂತೇಳಿ ಗ್ರಹಿಸಿಕೊಳ್ಳಿ. ನಮಗೆ ಇದು ಅನುಭವವನ್ನು ಇದು ಶಾಸಕರು ಅನುಭವ ಇಲ್ಲ ಇದ್ದರೆ ಅವರು ಹೇಳಿಕೊಡ್ತಾರೆ ನಮಗೆ, ಅವರ ಹತ್ರ ಕೇಳಿದರೆ ಆ ಮಹಾಲಿಂಗೇಶ್ವರ ದೇವರು ಪ್ರೇರಣೆ ಕೊಡ್ತಾರೆ. ಹೀಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಉಂಟು. ಮತ್ತು ನಾನು ಹೇಳಿದೆ ಭಕ್ತಾದಿಗಳ ಸಹಕಾರ ಅಂತೇಳಿ. ಭಕ್ತಾದಿಗಳನ್ನ ಎಲ್ಲರನ್ನು ಖುಷಿಪಡಿಸಲಿಕ್ಕೋಸ್ಕರ ಹೇಳುವುದಲ್ಲ, ಎಲ್ಲ ಭಕ್ತಾದಿಗಳು ನಮಗೆ ಸಹಕರಿಸಿದ್ದಾರೆ ಅಂತ ಹೇಳುವುದಕ್ಕೆ ಮೊನ್ನೆ ಅಕ್ಕಿ ಮುಗಿಯಿತಲ್ಲ, ಇಲ್ಲಿ ಅಕ್ಕಿ ಇಲ್ಲ ಅಂತ ಆಯಿತು. ನಾನು ಒಬ್ಬರ ಹತ್ರ ಕೇಳಿದೆ ಇದು ಏನು ಮಾಡೋದು ಅಂತೇಳಿ. ಒಬ್ಬರು ಹೇಳಿದರು ಶಾಲೆ ಜೋಕುಲೇನು ಒಂಜಿ ಶಾಲೆ ದಕ್ಲೇನು ಒಂಜಿ ದಿನ ದೆಪ್ಪುಲೆ, ಬುಕ್ಕೊಂಜಿ ಶಾಲೆ ದಕ್ಲೇನು ಬುಕ್ಕದಲ್ಲಿ ಎಪ್ಪುಲೆ ಅಂತೇಳಿ. ಮತ್ತೊಬ್ಬರು ಹೇಳಿದರು ಟೋಕನು ಕೊಡಿ ಅಂತೇಳಿ. ಆಗ ನಮ್ಮ ಸಮಿತಿಯವರೆಲ್ಲ ನಾವು ಶಾಸಕರ ಹತ್ರ ಹೇಳಿದೆವು. ಶಾಸಕರೊಂದು 3-4 ನಂಬರ್ ಕೊಟ್ಟರು. ಆ 4 ನಂಬರ್ 8 ಆಯಿತು, 8 16 ಆಯಿತು. 500 ಕ್ವಿಂಟಲ್ಗಿಂತ ಹೆಚ್ಚು ಅಕ್ಕಿ ಬರುವಂಥ ಕೆಲಸ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯಿತು. ಇದು ಎಲ್ಲ ಭಕ್ತರ ಸಹಕಾರದಿಂದ ಆದ್ದು. ಇವತ್ತು ನಮಗೆ ಇಷ್ಟು ದೊಡ್ಡ ದೇವಸ್ಥಾನ ಉಂಟು. ನಮಗೆ ಸಮಿತಿಯವರಿಗೆ ಮಾತ್ರ 9 ಜನಕ್ಕೆ ಸಾಕಾಗ್ತದೆ ಗೊತ್ತಾಗಲಿಕ್ಕೆ. ಸಂರಕ್ಷಣಾ ಸಮಿತಿಯವರು ಉಂಟು. ಪ್ರತಿಯೊಂದು ಇದಡೆ ಏನಾದರೂ ಸರ್ ಮಧ್ಯಾಹ್ನ ಅಲ್ಲ 1 ಗಂಟೆಗೆ ಕಾರ್ ಇತ್ತುಂಡು, ಅಲ್ಲಿ ಅಂಚಾತುಂಡು, ಇಲ್ಲಿ ಇಂಚಾತುಂಡು. ಸಂರಕ್ಷಣಾ ಸಮಿತಿಯವರು ಕೂಡ ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ನಿತ್ಯ ಕರಸೇವಕರ ತಂಡ ಉಂಟು, ಅದರಲ್ಲಿ ನಿತ್ಯವೂ ಕರಸೇವಕರು ಇಲ್ಲಿದ್ದಾರೆ. ದೇವಸ್ಥಾನ ಕ್ಲೀನ್ ಮಾಡುವುದು, ಪ್ರತಿಯೊಂದು ಹಬ್ಬಗಳಲ್ಲಿ ನಿತ್ಯ ಕರಸೇವಕರ ತಂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ತಾರೆ. ಎಲ್ಲ ಭಕ್ತಾದಿಗಳು ನಾವು ಇಷ್ಟ ತನಕ ನಮ್ಮ ಸಮಿತಿ ಒಂದು ಈಗ ನೋಡಿ 5 ಕಟ್ಟೆ ಎಲ್ಲರೂ ಕೊಟ್ಟದ್ದು, ಅಶ್ವತ್ಥ ಕಟ್ಟೆ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಅಕ್ಕಿ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಭಕ್ತರು ನಮಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅದು ನಮ್ಮ ಭಾಗ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹಾಗೆ ಕೆಲವೊಮ್ಮೆ ಒಬ್ಬೊಬ್ಬರು ಹೇಳ್ತಾರೆ, ಒಬ್ಬರು ಬಂದು ಹೇಳಿದರು ಅಧ್ಯಕ್ಷರೇ ಸಾರು ಬಜಿ ನೀರು ಅಂತ ಹೇಳಿದರು. ಮತ್ತೊಬ್ಬರು ಬಂದು ಹೇಳಿದರು ಇಂದು ದುಂಬುದ ಟೇಸ್ಟ್ ಇದೆಯಾ ಅಧ್ಯಕ್ಷರ ಅಂತ ಹೇಳಿದರು. ಆಂಡು ಮಾರೆ ಸರಿ ಮಣ್ಪುಗ ಅಂತ ಹೇಳಿದೆ. ಮತ್ತೊಬ್ಬರು ಬಂದು ಹೇಳ್ತಾರೆ ಇಂದು ಅಪ್ಪಗೂ ದಾಯ್ತನೋ ಸಾಮಾನು ಕಡಿಮೆ ಆತಂಡು ಅಂತೇಳಿ. ದಾಯ್ತ ಸಾಮಾನು ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವು ಮಾರೆ ಅಂತ ಹೇಳ್ತೇನೆ. ಮತ್ತೊಬ್ಬರು ಹೇಳ್ತಾರೆ ಆ ಗಂಧ ಪಣೀತು ಕೊರ್ಪುನೆ ದಯಗ್ ಇಂದು ಎಂಕ್ಳಿಗೆ ಇಲ್ಲಡೆ ಜೋಕ್ಲೆ ಗಂಡಲ ಕೊರಿಯರ ಆ ಪೂಜ್ಯ ಪಣಿ ಜಾಸ್ತಿ ಕೊರಿಯರ ಪಳ್ಳಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿದೆ. ಮತ್ತೊಬ್ಬರು ಹೇಳ್ತಾರೆ ಗಂಧ ಜಾಸ್ತಿ ಕೊರೊಡ್ಚಿ ಪಣಿ ಕೊರಲಿ ಆ ಕಂಬಗು ಮಾತ್ರ ಉರ್ದು ಬೇರೆ ಅಂತ ಹೇಳ್ತಾರೆ. ಅದನ್ನು ಸ್ವೀಕರಿಸ್ತಾರೆ. ಆದರೆ ಎಲ್ಲ ಭಕ್ತರುಗಳು ಅವ ಆ ಸಂಘಟನೆಯವ, ಅವ ಈ ಸಂಘಟನೆಯವ, ಅವ ಆ ಜಾತಿಯವ, ಅವ ಈ ಪಕ್ಷದವ ಅಂತ ನಾವು ಗ್ರಹಿಸಲಿಲ್ಲ. ಮಹಾಲಿಂಗೇಶ್ವರ ದೇವರ ಭಕ್ತರು ಅಂತೇಳಿ ನಾವು ಗ್ರಹಿಸಿದ್ದೇವೆ. ಎಲ್ಲರ ಇದಕ್ಕೆ ನಾವು ಸರಿಯಾದ ಉತ್ತರ ಕೊಟ್ಟು ಸರಿಯಾದ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದು ಮಹಾಲಿಂಗೇಶ್ವರ ದೇವರು ಪ್ರೇರಣೆಯಿಂದ ಮಾಡ್ತಾರೆ, ಮತ್ತು ಶಾಸಕರ ಮಾರ್ಗದರ್ಶನದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಈ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಎಷ್ಟೋ ದಾನಿಗಳು ಬಂದಿದ್ದೀರಿ, ಎಷ್ಟೋ ಜನ ನಮಗೆ ಸಹಕರಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ರಾಜ್ಯವೇ ತಿರುಗಿ ನೋಡುವಂಥ ಕೆಲಸ ಕಾರ್ಯ ನಿಮ್ಮಂಥ ಭಕ್ತರಿಂದ ಆಗಬೇಕಂತೇಳಿ ಹೇಳುತ್ತಾ, ಹಾಗೆ
ಇವತ್ತು ಬಂದಂಥ ಎಲ್ಲ ಅತಿಥಿಗಳು ಬೆಳಿಗ್ಗೆಯಿಂದಲೇ ಸುಮಾರು ಜನ ಬಂದು ಹೋಗಿ ನಮಗೆ ಶುಭವಾಗಲಿ ಅಂತೇಳಿ ಹಾರೈಸಿದ್ದಾರೆ. ಇನ್ನು ಮುಂದೆ ಕೂಡ ಈ ಅಭಿವೃದ್ಧಿ ಕೆಲಸಗಳಲ್ಲಿ ನಿಮ್ಮನ್ನೆಲ್ಲ ನಾನು ಸ್ವಾಗತಿಸಬೇಕಾದುದು ನನ್ನ ಕರ್ತವ್ಯವೆಂದು ಹೇಳುತ್ತಾ, ಹಾಗೆ ಈ ಒಂದು ಸಮಿತಿಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಪುತ್ತೂರಿನ ಶಾಸಕರು, ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರನ್ನು ನಾನು ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾದ ಮಲ್ಲಿಕಾ ಪ್ರಸಾದರವರನ್ನು ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಸಂತೋಷ್ ರೈಗಳು, ಮೇಘಿನಗುತ್ತು ಮತ್ತು ಶಿವಪ್ರಸಾದ್, ನಮ್ಮ ಪ್ರಸಾದ್ ಬೆಳ್ಳಿಪಾಡಿಯವರು, ಶಿವಪ್ರಸಾದ್ ಅವರು, ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಕೋಲ್ಪೆ ಗುತ್ತಿನವರು, ಮತ್ತು ನಮ್ಮ ರಾಮದಾಸ್ ಗೌಡ್ರವರು, ಮಾಜಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಅವರನ್ನೆಲ್ಲರನ್ನು ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ನಮ್ಮ ದೇವಸ್ಥಾನದ ಅರ್ಚಕರು, ಭಕ್ತಾದಿಗಳನ್ನು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಎಲ್ಲರನ್ನು ಕೂಡ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸುತ್ತಾ, ಬಂಧುಗಳೇ, ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಒಬ್ಬರು ನಮ್ಮ ಸಂಬಂಧಿಕರೇ ಮೊನ್ನೆ ಕೇಸಿಗೆ ಹೋದರು. ಆದರೆ ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ 3 ವರ್ಷದಿಂದ ಆಗಬೇಕಾದ್ದು ನಮಗೆ 4 ವರ್ಷ ಸಿಕ್ಕಿತ್ತು. ಅದು ಮಹಾಲಿಂಗೇಶ್ವರ ದೇವರ ಪ್ರೇರಣೆ. ಹಾಗೆ ಒಬ್ಬರು ವಕೀಲರು ಅವರಿಗೊಂದು ಡ್ರಾಫ್ಟ್ ಮಾಡಿ ಕೊಟ್ಟರು ನನ್ನ ಬಗ್ಗೆ. ಅವ ಬರೇ ಮೂರ್ಖ, ಅವ ಡೋಂಗಿ, ಅವ ಮೋಸ, ಜಾಗೆಯಲ್ಲಿ ಇಡಿಸಿದವ, ಅವನಿಗೆ ಅಧ್ಯಕ್ಷತನ ಕೊಡಬೇಡಿ ಅಂತೇಳಿ ಧಾರ್ಮಿಕ ದತ್ತಿ ಇಲಾಖೆಗೆ ಮನವಿ ಮಾಡಿದರು. ನಾನು ಅವರ ಹತ್ರ, ಆ ವಕೀಲರ ಹತ್ರ ಹೇಳೋದು ಇಷ್ಟೇ, ನಾನು ಆ ವಕೀಲರಷ್ಟು ಬುದ್ಧಿವಂತ ಅಲ್ಲ, ವಿದ್ಯಾವಂತ ಅಲ್ಲ. ಆದರೆ ನಿಮ್ಮ ಹತ್ರ ನಾನು ಹೇಳುವುದು ಒಂದೇ, ನನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತ ಇರುವ ತನಕ ನಿಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡುವುದಿಲ್ಲ. ಹಾಗೆ ನೀವು ಕೊಟ್ಟ 1 ರೂಪಾಯಿಯನ್ನು ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ. ನೀವೆಲ್ಲರೂ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕು. ಇದು ನಾವೀಗ ಎಲ್ಲರೂ ಹೇಳ್ತಾರೆ, ಭಾರಿ ಬೇಗ ಮಣ್ಪುವರು ಈಶ್ವರ ಭಟ್ರೆ, ಮೂಜಿ ವರ್ಷೋಡು ಮಣ್ಪುನ ಬೇಲೆನೇ ನಿಕ್ಲನ ಸಮಿತಿ ಒಂಜೇ ವರ್ಷೋಡು ಮಣ್ತಾರಂತ ಹೇಳಿ ಎಲ್ಲ ಹೇಳ್ತಾರೆ. ಇದೆಲ್ಲ ದುಡ್ಡು ಇದ್ದಲ್ಲ, ಇದೆಲ್ಲ ಈಗ ಕೈಯಲ್ಲಿ ದುಡ್ಡು ಇದ್ದು ಧಾರಾಳ ಇದು ಮಾಡುವುದಲ್ಲ. ಇದು ನಿಜವಾಗಿ ನಮ್ಮ ದೇವಸ್ಥಾನದ ಫಂಡಲ್ಲಿ ಏನಿಲ್ಲ. ಇನ್ನೇ ನಿಮ್ಮಂಥ ಭಕ್ತಾದಿಗಳನ್ನು ನಂಬಿ ನಾವು ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಈ ಎಲ್ಲ ಜೀರ್ಣೋದ್ಧಾರ ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೇವೆ. 5 ಕಟ್ಟೆ ಕೂಡ ಈಗ ಜಾತ್ರೆದ ಮೊದಲೇ ಆಗಬೇಕು, ಅದು ಶಾಸಕರು ಹೇಳಿದ್ದಾರೆ. ಅವರು ಒಂದುಂಟು, ನಮ್ಮನ್ನು ನಿದ್ದೆ ಮಾಡಲಿಕ್ಕೂ ಬಿಡುವುದಿಲ್ಲ, ಅವರೂ ನಿದ್ದೆ ಮಾಡುವುದಿಲ್ಲ. ಎಷ್ಟೊತ್ತಿಗೂ ನಮಗೆ ಬೆಂಗಳೂರಲ್ಲಿ ಇರಲಿ, ಅಮೇರಿಕಾದಲ್ಲಿ ಇರಲಿ, ದೇವಸ್ಥಾನದ ಬಗ್ಗೆ ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ಬೇರೆಯವರ ಹತ್ರ ಕೇಳಿಕೊಂಡು ಇರ್ತಾರೆ. ಆದ ಕಾರಣ ನಾವು ಒಂದು ಸಲ ಅಲ್ಲ 100 ಸಲ ಕೂಡ ಹೇಳ್ತೇನೆ, ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಲ್ಲಿ, ಭಕ್ತಾದಿಗಳ ಸಹಕಾರದಿಂದ ನಮ್ಮ ಸಮಿತಿಯು ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ. ಮುಂದೆ ಕೂಡ ನಾವು ಮಾಡುತ್ತೇವೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರ ಒಡೆಯ ಮಹಾಲಿಂಗೇಶ್ವರ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ನನ್ನ ಆರಾಧ್ಯ ಮೂರ್ತಿ ಮಲಾರಬೀಡು ಮಲರಾಯನ ಭಯವ ಬೇಡುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಗಣ್ಯಾತಿ ಗಣ್ಯರ ಆಶೀರ್ವಾದ ಪಡೆಯುತ್ತಾ, ವೇದಿಕೆಯ ಎದುರುಗಡೆ ಕೂತ ಎಲ್ಲ ಮಹಾಲಿಂಗೇಶ್ವರನ ಭಕ್ತರಿಗೆ ವಂದಿಸುತ್ತಾ, ಇವತ್ತು ಪುತ್ತೂರಿನ ಜನತೆಗೆ ಸುದೀನ ಸುಮಾರು 12 ವರ್ಷ ಆಗ್ತಾ ಬಂತು ನಮ್ಮ ಪುತ್ತೂರು ದೇವಸ್ಥಾನದ ಬ್ರಹ್ಮಕಲಶ ಆಗಿ. ಈಗ ಇದಕ್ಕೆ ಮೊದಲು 1 ವರ್ಷದ ಮೊದಲೇ ಬ್ರಹ್ಮಕಲಶ ಆಗಬೇಕು ಅಂತ ಕಳೆದ ವ್ಯವಸ್ಥಾಪನಾ ಸಮಿತಿಯವರು ಅವರ ಅವಧಿ ಮುಗಿಯುತ್ತಾ ಬರುವಾಗ ಅವರದೊಂದು ಆಸೆ ಇತ್ತು, ನಾವೊಂದು ಬ್ರಹ್ಮಕಲಶ ಮುಗಿಸಿ ಹೋಗಬೇಕು ಅಂತ. ಖಂಡಿತ ಅದು ಸಾಧ್ಯ ಆಗಲಿಲ್ಲ. ಈಗ ನಮ್ಮ ಈ ಭಾಗದ ಶಾಸಕರು ಮತ್ತು ಈ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ತಂಡ ಬಹಳ ಒಂದು ಪಾದರಸ ಇದ್ದ ಹಾಗೆ ಎಲ್ಲ ಕೆಲಸವನ್ನು ಭಾರಿ ಬೇಗ 1 ವರ್ಷದಲ್ಲಿ ಅವಕಾಶ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅವಕಾಶ ಸಿಕ್ಕಿ 1 ವರ್ಷ ಆದರೂ
ಅವರಿಗೆ ಮಾಲಿಂಗೇಶ್ವರ ದೇವರು ತುಂಬ 4 ವರ್ಷ ನಿಮ್ಮ ಅವಧಿಯನ್ನು ಮುಗಿಸಿ 4 ವರ್ಷದಲ್ಲಿ ಮುಗಿಸಿ ನನ್ನ ದೇವಾಲಯದ ಎಲ್ಲ ಕೆಲಸವನ್ನು ನೀವು ನಿಮ್ಮ ಕೈಯಿಂದ ಮಾಡಿ ಅಂತ ಹೇಳಿ ಅವರಿಗೆ 4 ವರ್ಷದ ಅವಧಿಯನ್ನು ಕೊಟ್ಟಿದ್ದಾರೆ. 1 ವರ್ಷ ಆದಾಗ ಅವರಿಗೆ ಅವರ ಮೇಲೆ ಅಧ್ಯಕ್ಷರ ಮೇಲೆ ಒಂದು ಆರೋಪ ಇತ್ತು. ಆ ಆರೋಪವು ಕೋರ್ಟಿಗೆ ಹೋದಾಗ ಅಲ್ಲಿ ಬಂತು ರಾಜ್ಯ ಧಾರ್ಮಿಕ ಪರಿಷತ್ ಮೀಟಿಂಗಿಗೆ ಬರದೆ ಈ ಕಮಿಟಿ ಆಗಿದೆ ಅಂತ. ಅದು ಕಮಿಟಿ ಬರ್ಕಸ್ ಆಯಿತು. ಆವಾಗ ಅದೇ ಕಮಿಟಿಯವರು ಬರಬೇಕು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಚೆನ್ನಾಗಿ ಕೆಲಸ ಮಾಡುವವರು, ಅವರ ಮೇಲೆ ಯಾವುದೂ ಒಂದು ಆರೋಪ ಇಲ್ಲ ಅಂತ ಹೇಳಿ ಆ ಕಮಿಟಿಯನ್ನೇ ನಾವು ಮುಂದುವರಿಸಿದ್ದೇವೆ. ಆವಾಗ 1 ವರ್ಷ ಆಗಿತ್ತು ಅವರ ಕಮಿಟಿಯಾಗಿ. ಈಗ ತಿರ್ಗಾ ಅವರಿಗೆ 3 ವರ್ಷ ಅವಕಾಶ ಸಿಕ್ಕಿದಂತ ಹೇಳಿದರೆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಧ್ಯಕ್ಷರು ಮತ್ತು ನಮ್ಮ ಶಾಸಕರು ನಮ್ಮ ಈ ಪುತ್ತೂರು ಭಾಗದ ಪುತ್ತೂರ ಒಡೆಯ ಮಾಲಿಂಗೇಶ್ವರನ ದೊಡ್ಡ ಭಕ್ತರಾಗಿ ಎಲ್ಲ ಕೆಲಸ ಈಗ ತಾನೇ ಅಧ್ಯಕ್ಷರು ನಮ್ಮ ಸ್ವಾಗತ ಭಾಷಣ ಮಾಡುವಾಗ ಪ್ರಾಸ್ತಾವಿಕವಾಗಿ ಮಾತಾಡಿದರು. 20 ಮನೆಯನ್ನು ತೆರವುಗೊಳಿಸಿ 8 ಎಕರೆ ಜಾಗವನ್ನು ನಾವು ಸ್ವಾಧೀನ ಮಾಡಿದ್ದೇವೆ ಅಂತ. ಅಧ್ಯಕ್ಷರೇ, ನೀವೊಂದು ನಿಮಿತ್ತ, ನೀವಾಗಲಿ ನಮ್ಮ MLA ಅವರಾಗಲಿ ಒಂದು ನಿಮಿತ್ತ ಎಲ್ಲವನ್ನು ಮಾಲಿಂಗೇಶ್ವರ ದೇವರು ಮಾಡಿಕೊಂಡಿದ್ದಾರೆ. ಇದೆಲ್ಲ ಅವರ ಪ್ರೇರಣೆ. ಹಾಗೆಯೇ ಇವತ್ತು 6 ಗುಡಿಗಳು, ಅದರಲ್ಲಿ ಶಾರದಾ ದೇವಿಯ ಗುಡಿ ಹಾಗೂ ಬೇರೆ 5 ಕಟ್ಟೆಗಳನ್ನೆಲ್ಲ ಒಂದು ಶಿಲಾನ್ಯಾಸ ಮಾಡಿ ಇನ್ನು ಕೆಲವೇ ದಿವಸಗಳಲ್ಲಿ ಅದಕ್ಕೂ ಎಲ್ಲ 25 ಲಕ್ಷದಾಗಿ ಒಂದೊಂದು ದಾನಿಗಳು ಕೂಡ ಬಂದಿದ್ದಾರೆ. ಮಿಕ್ಕಿದ ಎಲ್ಲ ಕೆಲಸವು ಇನ್ನು ಮುಗಿದು ಇನ್ನು ಕೆಲವೇ ಸಮಯದಲ್ಲಿ ಒಂಥರ ಹೇಳಿದರೆ ಅಲ್ಪ ಸಮಯದಲ್ಲಿ ಎಲ್ಲ ಕೆಲಸ ಮುಗಿಯುತ್ತದೆ. ಒಳ್ಳೆಯ ಒಂದು ಬ್ರಹ್ಮಕಲಶ ಆಗ್ತದೆ. ಮಾಲಿಂಗೇಶ್ವರ ದೇವರು ಇನ್ನೂ ಕೂಡ ವಿಜೃಂಭಣೆಯಿಂದ ಇಲ್ಲಿ ವಿರಾಜಮಾನರಾಗಿರ್ತಾರೆ. ಈಗಲೇ ಒಂದು ದೊಡ್ಡ ಕ್ಷೇತ್ರ, ಇನ್ನಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳಗಲಿ. ಎಲ್ಲವೂ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಚೆನ್ನಾಗಿ ಕೆಲಸ ಮಾಡಿ ಇನ್ನಷ್ಟು ಅದೆಷ್ಟೋ ಹೇಳಿದರು. ಯಾರೋ ಒಂದು ಕಡೆಯಿಂದ ಒಂದು ನಮ್ಮ ರಾಜ್ಯದಲ್ಲಿ ಅಗ್ರಸ್ಥಾನದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಏನೋ ಅಧ್ಯಕ್ಷರೊಂದು ಅದು MLA ಅವರ ಲೆಟರಿನ ಮೇಲೆ ಏನೋ ಸ್ವಲ್ಪ ಗ್ರಾಸರಿ ಕೊಡಿ ಅಂತ ಕೇಳುವಾಗ ನಮ್ಮಿಂದ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ಅದೇ ಮರುದಿವಸ ನಮ್ಮ ಅಧ್ಯಕ್ಷರೊಂದು ಏನೋ ವಾಟ್ಸಪ್ಪಲ್ಲಿ ಹಾಕಿದಾಗ ಅದೆಷ್ಟೋ ಕ್ವಿಂಟಲ್ ಅಕ್ಕಿ ಬಂತು. ದಿನಾ ಇಲ್ಲಿ 1000 ಗಟ್ಟಲೆ ಜನ ಅನ್ನದಾನ ಸ್ವೀಕರಿಸಿ ಹೋಗ್ತಾರೆ. ಇದಕ್ಕೆಲ್ಲ ಪ್ರೇರಣೆ ಮಾಲಿಂಗೇಶ್ವರ ದೇವರು ಹಾಗೂ ನಮ್ಮ MLA ಹಾಗೂ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ಅವರ ಒಂದು ತುಂಬ ಇಂಟ್ರೆಸ್ಟಿಂದ ಇದೆಲ್ಲ ಆಗ್ತಾ ಇದೆ. ಮುಂದೆಯೂ ಕೂಡ ಈ ಮಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ, ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಲಿ ಎಂದು ಹೇಳಿಕೊಂಡು ಅವಕಾಶಕ್ಕೆ ವಂದಿಸುತ್ತಾ ವಿರಮಿಸುತ್ತೇನೆ. ನಮ್ಮ ಇಲ್ಲಿ ದೇವಸ್ಥಾನದ ಶಿವನ ಮೂರ್ತಿ ಹತ್ರ ಒಂದು 40 ಸೆನ್ಸು ಜಾಗೆಯನ್ನು ನಮ್ಮ ದಿವಾಕರವರು ಅವರ ಜಾಗ, ಅದನ್ನು ಮೊದಲಿಂದಲೇ ನಾವು ಅವರ ಹತ್ರ ಮಾತುಕತೆ ಶಾಸಕರ ಸೂಚನೆಯಂತೆ ಮಾಡಿದ್ದೇವೆ. ನಿನ್ನೆ ಅದು ನಮ್ಮ ಮಾತುಕತೆ ಯಶಸ್ವಿಯಾಗಿದೆ. ಶಾಸಕರು ಬೆಂಗಳೂರಲ್ಲಿದ್ದರು, ಅವರ ಹತ್ರ ಫೋನಲ್ಲಿ ಮಾತಾಡಿ ಮತ್ತೆ ಇದು ಮಾಡಿ ನಮ್ಮ ಅದರಲ್ಲಿ ಆ ಜಾಗೆಯನ್ನು ದೇವಸ್ಥಾನಕ್ಕೆ ಅವರು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ನಾವು 1 ಕೋಟಿ ರೂಪಾಯಿಯನ್ನು ಕೂಡ ಕೊಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದೇವೆ. ಹಾಗೆ ಆ ಮೊದಲ ದುಡ್ಡನ್ನು 10 ಲಕ್ಷ ರೂಪಾಯಿಯನ್ನು ನಮ್ಮ ಶಾಸಕರು ಈಗ ಅವರಿಗೆ ನೀಡಲಿದ್ದಾರೆ. ಅವರು ಶಾಸಕರ ಕೈಯಿಂದ ಚೆಕ್ಕನ್ನು ತಗೊಳ್ಬೇಕಂತೇಳಿ ಅವರ ಹತ್ರ ನಾನು ಕೇಳಿಕೊಳ್ಳುತ್ತೇನೆ. ದೇವಸ್ಥಾನದಲ್ಲಿ ಈ ದಿವಸ ಶಿಲಾನ್ಯಾಸ ನೆರವೇರಿದ ಅಭಿವೃದ್ಧಿ ಕಾರ್ಯಗಳ ನೀರಿನಕ್ಷೆಯನ್ನು ಶಾಸಕರು ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೈಋತ್ಯ ಭಾಗದ ಕಟ್ಟೆ ಸೇವಾಕರ್ತರು ಶ್ರೀಮತಿ ರೇವತಿ ಟೀಚರ್. ದೇವಳದ ವಾಯವ್ಯ ಭಾಗದ ಕಟ್ಟೆ ಸೇವಾಕರ್ತರು ಶ್ರೀ ಕೇಶವ ಭಟ್ ಕುವೆತ್ತೋಟ. ಆಗ್ನೇಯ ಖಂಡನಾಯಕನ ಕಟ್ಟೆ ಸೇವಾಕರ್ತರು ಶ್ರೀ ಸತೀಶ್ ನಾಯಕ ಉಡುಪಿ. ಈಶಾನ್ಯ ಭಾಗದ ಕಟ್ಟೆ ಸೇವಾಕರ್ತರು ಶ್ರೀ ಕೆ ನಾಗೇಶ್ ರಾವ್ ಅತ್ತಾಳ. ಕೆರೆಯ ಎದುರು ಭಾಗದ ಕಟ್ಟೆ ಅಶ್ವತ್ಥ ಕಟ್ಟೆ ಸೇವಾಕರ್ತರು ಶ್ರೀ ನಾಗೇಶ್ ಪೈ ಮಹಾಲಸ ಪುತ್ತೂರು. ದೇವಳದ ಪುಷ್ಕರಿಣಿ
ಶ್ರೀ ಸತ್ಯಶಂಕರ್ ಭಟ್ ಬಿಂದು, ಕಂಬಳಕೆರೆ ಶ್ರೀ ಚಂದ್ರಹಾಸ್ ರೈ, ಅಯ್ಯಪ್ಪ ಗುಡಿ ಶಿಲಾನ್ಯಾಸ ಶ್ರೀ ಬಲಾರಾಮ ಆಚಾರ್ಯ ಪುತ್ತೂರು. ಕೆರೆಯ ಭಾಗದ ನವೀಕರಣ ನಂತರದ ದೃಶ್ಯ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ನಮ್ಮ ಮುಂದೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ತಾಯಿ ಮಹಿಷಮರ್ದಿನಿಯ ಅನುಗ್ರಹವನ್ನು ಬೇಡುತ್ತಾ, ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಶಿಲಾನ್ಯಾಸ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಪಂಜುಗುಡ್ಡ ಈಶ್ವರ ಭಟ್ರೆ, ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಮಲ್ಲಿಕಾ ಪಕ್ಕಲ ಅವರೇ, ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಶಿವನಾಥ ರೈಗಳೇ, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿರುವಂಥ ಶಿವಪ್ರಸಾದ್ ರೈಗಳೇ, ಉದ್ಯಮಿಗಳು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿರುವಂಥ ಸಂತೋಷ್ ರೈಗಳೇ, ಪ್ರಸಾದ್ ಕೌಶಲ್ ಶೆಟ್ರೆ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಂಥ ಮಾಬಲ್ ರೈಗಳೇ, ನಳಿನಿ ಪಿ ಶೆಟ್ಟಿ ಅವರೇ, ಸುಭಾಷ್ ರೈಗಳೇ, ವಿನಯ್ ಸುವರ್ಣ ಅವರೇ, ಈಶ್ವರ್ ಬೇಡ್ಕಲ್ ಅವರೇ, ವಸಂತ್ ಕೆ ದಿಲಾಯ್ ಅವರೇ, ಕೃಷ್ಣವೇಣಿ ಅವರೇ, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಶಿವರಾಮ್ ಆಳ್ವ ಅವರೇ, ರಾಜರಾಮ್ ಶೆಟ್ಟಿ ಅವರೇ, ಜಾನ ನಾಯ್ಕ ಅವರೇ, ರವೀಂದ್ರ ರೈ ಬಲ್ಲಮಚಿಲ್ ಅವರೇ, ರಾಮದಾಸ್ ಅವರೇ, ಇಒ ಆಗಿರುವಂಥ ಶ್ರೀನಿವಾಸ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಭಕ್ತಾಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಒಂದು ದೊಡ್ಡ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ಬಹುಶಃ ಒಂದೂವರೆ ವರ್ಷ 2 ವರ್ಷದ ಒಳಗೆ ಈ ಜೀರ್ಣೋದ್ಧಾರ ಕೆಲಸವನ್ನು ನಾವು ಪೂರ್ತಿಗೊಳಿಸಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಂಡಿದ್ದೇವೆ. ತಮಗೆಲ್ಲರಿಗೆ ಗೊತ್ತಿದೆ, ಸುಮಾರು ಒಂದು 6 ತಿಂಗಳಿನಿಂದ ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ಈ ಜೀರ್ಣೋದ್ಧಾರವನ್ನು ಮಾಡಬೇಕು, ನಮ್ಮ ಕನಸು ಏನಿದೆ. ನಮ್ಮ ಕನಸು ನಾವು ಸ್ವಂತ ಇಚ್ಛೆಯಲ್ಲಿ ಮಾಡಿಕೊಂಡದ್ದಲ್ಲ. ದೇವರ ಕೆಲಸ ಮಾಡುವಾಗ ದೇವರು ಯಾರನ್ನಾದರೂ ಒಬ್ಬರನ್ನು ನೇಮಕ ಮಾಡ್ತಾರಂತೆ. ನಮ್ಮ ಕೆಲಸ ಮಾಡಲಿಕ್ಕೆ ಒಬ್ಬ ಬೇಕು, ಆ ಕೆಲಸದ ಜವಾಬ್ದಾರಿಯನ್ನು ನಿನಗೆ ಕೊಡ್ತೇನೆ, ಎಲ್ಲ ನಿಮಗೆ ಕೊಡ್ತೇನೆ, ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರಂತೆ. ನಾನು ಹಿಂದೆ ಶಾಸಕನಾಗುವ ಮೊದಲು ಈ ರಸ್ತೆಯಲ್ಲಿ ಹೋಗುವಾಗ ಕನಸು ಕಾಣ್ತಾ ಇದ್ದೆ. ಈ ಬದಿಯಲ್ಲಿರುವಂಥ ಹಾಳು ಬಿದ್ದಿರುವಂಥ ಈ ತುಂಬ ಕಟ್ಟಡಗಳಿಲ್ಲಿತ್ತು, ಇದನ್ನು ತೆರವುಗೊಳಿಸಬೇಕು. ತುಂಬ ಸಲ ಇಲ್ಲಿ ಬಂದಾಗ ಇವ್ರ ಹತ್ರ ಎಲ್ಲ, ಈ ಸಮಿತಿಯವರ ಹತ್ರ ಎಲ್ಲ ಕೇಳ್ತಾ ಇದ್ದೆ, ಇದು ಏನಿದೆ, ಇದನ್ನು ಯಾಕೆ ತೆಗಿಲಿಕ್ಕೆ ಆಗೋದಿಲ್ಲ, ಇದು ಯಾಕೆ ಬೇಕು, ಇದರ ಬಗ್ಗೆ ಕೇಳ್ತಾ ಇದ್ದೆ. ಹಾಗೆ ಒಂದಷ್ಟು ಉತ್ತರಗಳು ಬರ್ತಾಯಿತ್ತು. ಅವರು ಅಗಲು ಬುಡುಪುಜೇರಿ, ಅಗಲು ಕುಳ್ಳುದೇರಿ, ಅವರಿಗೆ ಬಾಡಿಗೆ ಕೊಟ್ಟಿದೆ, ಅವರಿಗೆ ಲೀಸ್ ಆಗಿದೆ, ಇದೆಲ್ಲ ಉತ್ತರಗಳು ಬರ್ತಾಯಿತ್ತು. ಏನೋ ಕನಸು ಕಾಣ್ತಾ ಇದೆ, ಒಂದು ದಿವಸ ಏನಾದರೂ ಅವಕಾಶ ಅಧಿಕಾರ ಸಿಕ್ಕಿದರೆ ಇದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಬಹುಶಃ ಏನೋ ಜನರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ಬಂದಾಗ, ಈ ಹಿಂದೆ ಕಮಿಟಿಯವರಿದ್ದರು, ಅವರನ್ನು ಕರೆದು 2 ಸಲ ಕೇಳಿದೆ. ಒಂದಷ್ಟು ಜನ ಶುರುವಿಗೆ ಒಪ್ಪಿಕೊಂಡ್ರು. ಆನಂತರ ನಮಗೆ ಎಷ್ಟು ಕೊಡ್ತೀರಿ, ಏನು ಕೊಡ್ತೀರಿ, ನಮಗೆ ಅಷ್ಟು ಲಕ್ಷ ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕು ಅನ್ನೋ ಬೇಡಿಕೆಗಳೆಲ್ಲ ಬಂದು ನನಗೆ ಮನಸ್ಸಿನಲ್ಲಿ ಆಯಿತು,
ಸಾಮ ದಾನ ದಂಡ, ಈ ದೇವರ ಕೈಯಲ್ಲಿಯೂ ಕೂಡ ಕೆಲವು ದೇವರ ಕೈಯಲ್ಲಿ ನೋಡಿ ಬೇರೆ ಬೇರೆ ಆಯುಧಗಳೆಲ್ಲ ಇರ್ತದೆ. ದೇವರು ಅಂತೆ ಕೆಲವು ಸಮಾಧಾನವಾಗಿರುವಂಥದ್ದು, ಕೆಲವು ದೇವರು ಆಯುಧವನ್ನು ದೇವಿಯೆಲ್ಲ ಆಯುಧವನ್ನು ಇಟ್ಕೊಂಡಿರುವಂಥದ್ದು. ಇದೆಲ್ಲ ಹಿಂದಿನ ಪರಂಪರೆಯಲ್ಲೇ ಬಂದಿರುವಂಥದ್ದು. ದೇಶಗಳು ನೋಡಿ, ಆ ಬಾಂಬು ಇವನು ಮಾಡಿದರೆ ಈ ಬಾಂಬು, ಅವನು ಮಾಡಿದರೆ ಅಲ್ಲಿ ಪರಮಾಣು ಬಾಂಬು, ಈ ಬಾಂಬುಗಳು. ಹಾಗೆ ಕೆಲವು ಕಡೆ ನಾವು ದಿಟ್ಟ ನಿರ್ಧಾರಗಳು ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. ಆ ಪ್ರಕಾರ ಈ ಭಾಗದನ್ನೆಲ್ಲ ತೆಗೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಒಂದು ನಾನು ಹೇಳ್ತೇನೆ, ದೇವರ ಜಾಗದಲ್ಲಿ ಒಳಗೆ ಹಾಕಿದವರಿರಲಿ, ದೇವರ ಜಾಗದಲ್ಲಿ ಕೂತವರಾಗಲಿ, ಯಾರೂ ಅವರು ಅಭಿವೃದ್ಧಿ ಅಷ್ಟೊಂದು ಹೊಂದಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಹೇಳೋದಲ್ಲ, ನಾನು ಅವರನ್ನು ಹೆದರಿಸುವುದೂ ಅಲ್ಲ. ನಾವು ಮೊನ್ನೆ ಅಲ್ಲಿ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಂತ ಹೇಳಿ ಈ ಸಂತೋಷ್ ರೈಗಳು ಯಾವಾಗಲೂ ಹೇಳೋದು, ಅಲ್ಪ ಜಾಗೇಜಿ ಅಲ್ಪ 30 ಸೆನ್ಸ್ ಅಂತ ಯಾವಾಗಲೂ ಹೇಳೋದು. ಮತ್ತು ನಾನು ಅಲ್ಲಿ ಮೊನ್ನೆ ಹೋಗಿದ್ದೆ. 2-3 ಜನ ಅವರ ಹತ್ರ ಕೇಳುವಾಗ ಅವರೇ ಅದನ್ನು ಬಿಟ್ಟು ಕೊಡುವಂಥ, ಅವರೇ ಅವರ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಏನಾದರೂ ಸಿಕ್ಕಿದ್ದು ತಗೊಳ್ಳುವ, ಅದೇ ಬಿಟ್ಟು ಕೊಡ್ತೇವೆ ಅಂತ. ಇದು ಪರಿಸ್ಥಿತಿಯಲ್ಲಿ ಇರುವಂಥದ್ದು. 2 ಮಾಳಿಗೆದೊಂದು ಮನೆ ಇದೆ, ಇನ್ನೊಬ್ಬರು ಇದ್ದಾರೆ. ಅವರಿಗೆ ನಾವು ಹೇಳಿದ್ದೀವಿ, ನೋಡಿ ಒಬ್ಬರು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ್ರು, ಒಬ್ಬರು ನಾನು ಡಬಲ್ 3 ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾವು ಅವರಿಗೆ ಮನವರಿಕೆ ಮಾಡುವ ಕೆಲಸ ಮುಖಾಂತರ ಸುಮಾರು 80 ಸೆನ್ಸ್ ಜಾಗವನ್ನು ಅಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಮಹಾಲಿಂಗೇಶ್ವರನಿಗೆ ಬೇಕಾಗುವಂಥ ವೆಬ್ಸೈಟ್ ಮೂಲಕವೂ ಬೇಕಾದಷ್ಟು ದುಡ್ಡು ಬರ್ತದೆ, ಬೇಕಾದಷ್ಟು ಭಕ್ತಾದಿಗಳಿದ್ದಾರೆ. ಇವತ್ತು ನಾವು ಯಾರ ಹತ್ರ ಈ 4 ಕಟ್ಟೆಗೆ ಸುಮಾರು 1 ಕೋಟಿ ರೂಪಾಯಿ ಬಂದಿದೆ, ಯಾರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಅವರವರೇ ಬಂದು 25 ಲಕ್ಷ ಕೊಟ್ಟವರು. ಒಬ್ಬರು ಮಂಗಳೂರಿನವರು ಒಬ್ಬರು ಇದ್ದಾರೆ, ಅವ್ರ ಹೆಸರೇನು ನಾಗೇಶ್ ಅವರು 25 ವರ್ಷದ ಹಿಂದೆ ಇಲ್ಲಿ ಪುತ್ತೂರಲ್ಲಿ ಇದ್ದವರು, ಈಗ ಪುತ್ತೂರಲ್ಲಿ ಇಲ್ಲ. ಅವರು ಈಗ ಮಂಗಳೂರಲ್ಲಿ ಅವರಿಗೆ ಇದೆಲ್ಲ ಇದೆ, ರೆಂಟ್ ಸೋರ್ಸ್. ನಾವು ಅವರನ್ನು ಕರೆದೂ ಇಲ್ಲ, ಅವರನ್ನು ಕೇಳಲೂ ಇಲ್ಲ. ನನ್ನ ಆತ್ಮೀಯರವರು ಅವರೇ ಬಂದು ಹೇಳಿಬಿಟ್ಟು ಒಂಜಿ ಕಟ್ಟೆ ನಂಬುದು ಬೋಡು 7 ಲಕ್ಷ ರೂಪಾಯಿ ಕೊರಡು ಅಂತ. ಈ ಈಶ್ವರ ಭಟ್ರು ಸ್ವಲ್ಪ ಚೀಪ್ ಹೊಡೆದು, ಅಂದರೆ ಚೀಪ್ ಅಂದರೆ ಸ್ವಲ್ಪ ಕಡಿಮೆ ರೇಟು. ಅವರು ಕೂಡಲೇ ಅವ್ರಿಗೆ ಹೇಳಿದರು, ಒಂದು ರೇಟ್ ಹೇಳಿದರು. ನಾನು ಹೇಳಿದೆ, ಈಶ್ವರ ಭಟ್ರೆ ಆತಪುರ ಪಂಡ ಅಪ್ಪಾಜಿ ಒಳ್ಳೆ ರೀತಿಯ ಕಟ್ಟೆಗಳನ್ನು ಕಟ್ಟಬೇಕು, ಅದನ್ನು 25 ಲಕ್ಷ ರೂಪಾಯಿ ಒಂದು ಕಟ್ಟೆಗೆ ಕಟ್ಟಬೇಕು. 15 ಲಕ್ಷ ರೂಪಾಯಿ ನಮಗೆ ಖರ್ಚಾಗ್ತದೆ. ಈಗ ಕಟ್ಟುವಂಥ ಕಟ್ಟೆಗೆ ನಾವು 12 ಲಕ್ಷ ರೂಪಾಯಿಗೆ ಕೊಟೇಶನ್ ಕೊಟ್ಟು 12 ಲಕ್ಷದಲ್ಲಿ ಕಟ್ಟಿರುವಂಥದ್ದು. 25 ಲಕ್ಷ ಕೊಟ್ಟರೆ 10 ಲಕ್ಷ ರೂಪಾಯಿ ದೇವರ ಭಂಡಾರಕ್ಕೆ ಬಾಕಿದಕ್ಕೆ ಆಗ್ತದೆ. ಅಂದರೆ 25 ಲಕ್ಷದಲ್ಲಿ 4 ಕಟ್ಟೆ ಕಟ್ಟಲಿಕ್ಕೆ ಬಂದವರು ಕೂಡ ಯಾರೂ ಹುಡುಕಿಕೊಂಡು ಹೋದವರಲ್ಲ, ಮಹಾಲಿಂಗೇಶ್ವರನೇ ಹುಡುಕಿದ್ದು, ಬೇರೆ ನಾವೇನು ಹುಡುಕಲಿಕ್ಕೆ ಹೋಗಲಿಲ್ಲ. ಅಂತ ಜಾಗದವರು ಕೂಡ ನಮ್ಮ ಈಗ ಮಾತಾಡಿರುವಂಥದ್ದು ನಮಗೆ ಒಂದು ಆಸೆ ಇತ್ತು. ಈ ರಸ್ತೆ ಏನು ಈ ಕಡೆಯಿಂದ ಮಾಡ್ತೇವೆ, ಇದು ಸ್ಟ್ರೈಟ್ ಹೋಗಿ ಅಲ್ಲಿ ಮಡ್ಯೋಲೆ ಕಟ್ಟೆಗೆ ಸೇರಬೇಕು ಅಂತ ನಮ್ಮ ಒಂದು ಕನಸು. ಒಂದು ಪ್ರಯತ್ನವನ್ನು ಮಾಡಿ ನಾವು ಸ್ವಲ್ಪ ಅಲ್ಲಿ ಹಿಂದೆ ಮುಂದೆ ಆಯಿತು. ಆನಂತರ ಅವರು ಕೂಡ ನಿನ್ನೆ ಬಂದು ಆ 40 ಸೆನ್ಸ್ ಜಾಗವನ್ನು ಸುಮಾರು 1 ಕೋಟಿ ರೂಪಾಯಿಗೆ ಅವರಿಗೆ ಕೊಡುವಂಥ ಕೆಲಸಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಈಗ 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕೊಟ್ಟಿದ್ದೇವೆ. ಈ ಕಡೆ ಅಯ್ಯಪ್ಪ ಮಂದಿರ ಕಟ್ಟಲಿಕ್ಕೆ ನೋಡಿ, ಒಂದು ಋಣಾನುಬಂಧ ಅಂತ ನೋಡ್ಕೊಳ್ಳಿ. ಅಯ್ಯಪ್ಪ ಕಟ್ಟೆ ಕಟ್ಟಲಿಕ್ಕೆ 20 ವರ್ಷದ ಹಿಂದೆ ಈ ಜಾಗವನ್ನು ನೋಡಿದ್ದಾರೆ. ಅಲ್ಲಿ ಕಟ್ಟೆಯನ್ನು 1-2 ಕಲ್ಲು ಕಟ್ಟಿ ಒಂದು ಹಂತ ಕಟ್ಟಿದ್ದಾರೆ. ಆದರೆ 20 ವರ್ಷದ ನಂತರ ಅಲ್ಲಿ ಹೋಗಿ ಇಲ್ಲಿ ಜಾಗ ಸಿಗಲಿಲ್ಲ, ಇಲ್ಲಿ ವ್ಯವಸ್ಥೆ ಆಗಲಿಲ್ಲ, ಅಲ್ಲಿ ಹೋಗಿ ಕಟ್ಟಿದರು. ಪ್ರಶ್ನೆ ಚಿಂತನೆ ಮಾಡುವಾಗ ಅಲ್ಲಿ ಕಟ್ಟಬಾರ್ದು, ಅಲ್ಲಿ ಮೊದಲೇ ಬಂದಿದೆ ಅಲ್ಲಿ ಕಟ್ಟಬಾರ್ದು ಅಂತ. ಆದರೆ ಸಮಿತಿಯವರಲ್ಲಿ ಹೋಗಿ ಕಟ್ಟಿದರು. ಆದರೆ ಈ ಜಾಗದಲ್ಲಿ 20 ವರ್ಷ ಆದರೂ ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆದಿಲ್ಲ. ಅದು ಅಯ್ಯಪ್ಪನಿಗೆ ನಿಗದಿ ಮಾಡಿ ಇಟ್ಟದ್ದು. ಹೇಗೆ ಆಯಿತು ಅದೀಗ? ಅಲ್ಲಿಗೆ ಬಂತು, ಅಲ್ಲಿಯೇ ಕಟ್ಟುವಂಥದ್ದಾಯಿತು. ದೇವರು ಮನಸ್ಸು ಮಾಡಿದರೆ ಅದನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಹೇಳೋದಕ್ಕೆ ಇದು. ಇಲ್ಲಾಂದರೆ ಅಲ್ಲಿ ಅವ್ರಿಗೇನಾದರೂ ಕಟ್ಬೋದಿತ್ತು, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಒಪ್ಪಿಕೊಳ್ಳುವಂಥ ಕೆಲಸಗಳಾಗಿದೆ. ನಾವೀಗ ಬೇಕಾದಷ್ಟು ಭಕ್ತಾದಿಗಳಿಗೆ ಬೇರೆ ಬೇರೆ ಈ 40 ಸೆನ್ಸು 50 ಸೆನ್ಸ್ ಜಾಗೆಗೆ ದಾನಿಗಳಿದ್ದರೆ ಅವರು 1 ಕೋಟಿ ರೂಪಾಯಿ ಕೊಡಬೇಕು. ಇನ್ನು ಆ ಕಡೆ ಇನ್ನೊಬ್ಬರದ್ದು 1 ಎಕರೆ ಜಾಗ ಇದೆ, ಅದು ಕೂಡ ನಮ್ಮ ಕನಸಲ್ಲಿ ಇನ್ನೊಂದು ಭಾಗ. ಆ 1 ಎಕರೆ ಜಾಗವನ್ನು ಕೂಡ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇನ್ನೂ ಜಾಗ ಮಾಡಲಿಕ್ಕೆ ಆಗೋದಿಲ್ಲ. ಆ 1 ಎಕರೆ ಜಾಗವನ್ನು ಕೂಡ ನಾವು ವಾಪಸ್ ತಗೊಳ್ಬೇಕು, ಆ ದೇವಸ್ಥಾನಕ್ಕೆ ತಗೊಳ್ಬೇಕು ಅಂತ ನಮ್ಮ ಕನಸಿದೆ. ಅವ್ರ ಹತ್ರನೂ 2 ರೌಂಡಿನ ಮಾತುಕತೆಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಆ 1 ಎಕರೆಯನ್ನು ಕೂಡ ಒಂದು
2 ಕೋಟಿ ರೂಪಾಯಿ ಅಂದಾಜಲ್ಲಿ ಅದನ್ನು ಕೂಡ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೂ ಕೂಡ ಯಾರು ದಾನಿಗಳಿದ್ದರೆ ಬರ್ಬೋದು, ಮಾಧ್ಯಮದಲ್ಲಿ ಇದ್ದಿರಲ್ಲ, ಅದಕ್ಕೆ 2 ಕೋಟಿ ರೂಪಾಯಿ ಯಾರಾದರೂ ದಾನಿಗಳಿದ್ದರೆ 2 ಕೋಟಿ ರೂಪಾಯಿ ಇದ್ದರೆ ಅವರು ದೇವರಿಗೆ ಜಾಗದಾನ ಮಾಡಿದವರು, 1 ಕೋಟಿ ರೂಪಾಯಿ ಇದ್ದರೆ ಅದು ಇವರಿಗೆ ಜಾಗದಾನ ಮಾಡಿದವರು. ಆನಂತರ ಹಾಲು, ಈಗ ಇರುವಂಥ ಹಾಲಿಗೆ ಪ್ರಶ್ನೆ ಚಿಂತನೆ ಎಲ್ಲ ಆಗಿದೆ, ಅಲ್ಲಿ ಯಾವುದು ಕಾರ್ಯಕ್ರಮಗಳು ನಡೆಯೋದಿಲ್ಲ, ಖರ್ಚಾಗಿದೆ, ಅದು ಒಪ್ಪಿಗೆ, ನಮಗೆ ಮನಸ್ಸಿಗೆ ನೋವಾಗ್ತದೆ ಅದನ್ನು ತೆಗೀಲಿಕ್ಕೆ. ಆದರೆ ಅದನ್ನು ತೆಗೆದು ನಮ್ಮ ಪೋಸ್ಟ್ ಆಫೀಸಿನಿಂದ ಬರುವಾಗ ಅಲ್ಲಿ ಫಸ್ಟ್ಗೆ ಈ ಕಡೆಗೆ ಲೆಫ್ಟಿಗೆ ಒಂದು ಲಾಂಜ್ ತಿಕ್ತದೆ, VIP ಲಾಂಜ್ ಮಾಡ್ತೇವೆ. ಆನಂತರ ಅದ ನಂತರ 1,000 ಜನ ಕೂತ್ಕೊಳ್ಳುವಂಥ AC ಒಂದು ಹಾಲನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 600 ಜನರಿಗೆ ಊಟ ಮಾಡುವಂಥದ್ದು ಊಟದ ವ್ಯವಸ್ಥೆಗೆ ಒಂದು ಹಾಲನ್ನು ಮಾಡ್ತೇವೆ. ಆ ಕಡೆ ಅಡಿಗೆಗೆ ಬೇಕಾಗುವಂಥದ್ದು, ಅಂದರೆ ಅಲ್ಲಿ ಏನು ಮದುವೆ ಸಮಾರಂಭಗಳು ಆಗ್ತದೆ, ಅವರು ಅಲ್ಲಿಯೇ ಊಟದ ವ್ಯವಸ್ಥೆಗೆ ಕೂಡ ಅಲ್ಲಿ ಇದನ್ನು ಮಾಡುವಂಥ ಕೆಲಸಗಳು ಮುಂದಿನ ದಿವಸದಲ್ಲಿ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಬಂಜಾರ ಪ್ರಕಾಶ್ ಶೆಟ್ಟರು ಮುಂದಿನ ದಿವಸಗಳಲ್ಲಿ ಬಂದು ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್, ನಮ್ಮ ಅಧ್ಯಕ್ಷರು ಇಲ್ಲದರೆ ಕಟ್ಟಡ ಸಮಿತಿ ಅಧ್ಯಕ್ಷರು, ಅವರಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಂತೋಷ್ ಶೆಟ್ಟರಿಗೆ, ಅವರು ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವರಿಗೆ ವಹಿಸ್ಕೊಟ್ಟಿದ್ದೀವಿ. 1.5 ವರ್ಷದಲ್ಲಿ ನಮಗೆ ಏನಂತ ಗೊತ್ತಿಲ್ಲ, 1.5 ವರ್ಷದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿಕೊಡುವಂಥ ಕೆಲಸ. ದುಡ್ಡು ಕಡಿಮೆ ಆದರೆ ನೀವು ಕೈಯಿಂದ ಹಾಕಿ ಆದರೂ ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನೀವು ಮಾಡುವಂಥ ಕೆಲಸಗಳು ಆಗಬೇಕು. ಅದರಲ್ಲಿ ಸುಮಾರು 60 ರೂಮುಗಳು ಬೇಕು ನಮಗೆ. ಮೇಲ್ಗಡೆ ಡಾಮೆಟ್ರೀಸ್ ಬೇಕು, ಕೆಳಗಡೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್, ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಕಮರ್ಷಿಯಲ್ ಮಾಡೋ ಮುಖಾಂತರ ದೇವಸ್ಥಾನಕ್ಕೆ ಒಂದು ಕನಿಷ್ಠ 5 ರಿಂದ 6 ಲಕ್ಷ ರೂಪಾಯಿ ರೆಂಟು ತಿಂಗಳಿಗೆ ಬರಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಆನಂತರ ಬೇರೆ ಬೇರೆ ಡೋನರ್ಸ್ ಲಾಸ್ಟ್ ಟೈಮ್ ಸುಮಾರು 15 ರಿಂದ 16 ಕೋಟಿ ರೂಪಾಯಿಗಳ ಬೇರೆ ಬೇರೆ ವಾಗ್ದಾನವನ್ನು ಮಾಡಿದ್ದಾರೆ. ಅವರನ್ನೆಲ್ಲ ಇವತ್ತು ಕರೆದಿದ್ದೀವಿ. ಅವರ ಮುಖಾಂತರ ಬೆಳಿಗ್ಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕೆಲಸಗಳಾಗಿದೆ. ಪ್ರಕಾಶ್ ಶೆಟ್ಟರು ಮುಂದೆ ಅದನ್ನು ಬಂದು ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆ ಆರ್ಥಿಕ ಸಮಿತಿ ಮಾಡೋ ಮುಖಾಂತರ ಗ್ರಾಮದಲ್ಲಿ ಬೇರೆ ದೇಶದಲ್ಲಿ ಕಮಿಟಿಗಳನ್ನು ಮಾಡೋ ಮುಖಾಂತರ ಆರ್ಥಿಕ ಕ್ರೋಢೀಕರಣ ಜೊತೆಯಲ್ಲಿ ಒಳ್ಳೆಯ ವೆಬ್ಸೈಟನ್ನು ಕೂಡ ನಿರ್ಮಾಣ ಮಾಡಿ, ಯಾರು ಕೂಡ ಭಕ್ತಾದಿಗಳು ಪೂಜೆಗಳನ್ನು ವೆಬ್ಸೈಟ್ ಮುಖಾಂತರ, ಇವತ್ತೇನು ತಿರುಪತಿಯಲ್ಲಿ ಯಾವ ರೀತಿ ಬುಕ್ಕಿಂಗ್ಗಳು ನಡೀತದೆ ಆ ರೀತಿಯ ವೆಬ್ಸೈಟ್ಗಳನ್ನು ಕೂಡ ಇಲ್ಲಿ ಮಾಡೋ ಡೆವಲಪ್ಮೆಂಟ್ ಮಾಡ್ತೀವಿ. ಹೊರ ದೇಶದಲ್ಲಿದ್ದವರು ಏನಾದರೂ ಪೂಜೆಗಳನ್ನು ಮಾಡಬೇಕಿದ್ರೆ ಆನ್ಲೈನಲ್ಲಿ ಪೇಮೆಂಟನ್ನು ಕಳಿಸ್ಬೋದು. ಇಲ್ಲಿ ವ್ಯವಸ್ಥಿತವಾಗಿ ಅದು ತಗೊಂಡು ಅವರಿಗೆ ಪ್ರಸಾದ ಕಳಿಸುವಂಥ ವ್ಯವಸ್ಥೆಗಳು ಕೂಡ, ಮತ್ತು ದೇವಸ್ಥಾನದ ಬಗ್ಗೆ ಆನ್ಲೈನಲ್ಲಿ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಸುಮಾರು ದೇವಸ್ಥಾನದ ಕೆರೆಗೆ ಈಗಲೇ ಟೆಂಡರಿಗೆ ಹೋಗಿದೆ. 4 ಕೋಟಿ ರೂಪಾಯಿಯ ಏನು 3.75 ಕೋಟಿ ರೂಪಾಯಿಯ ಕೆರೆಯ ನಿರ್ಮಾಣಕ್ಕೆ ಸರ್ಕಾರದಿಂದ ಟೆಂಡರಿಗೆ ಹೋಗಿದೆ. ಫೌಂಟೇನನ್ನು ನಾವು ಇಲ್ಲಿ ಈ ಕೆರೆಯಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಆದರೆ ಎಕ್ಸ್ಪರ್ಟ್ಸ್ ಕಮಿಟಿ ಮತ್ತು ನಮ್ಮ ಈ ದೇವಸ್ಥಾನದ ಭಕ್ತಾದಿಗಳು ಕೆಲವರೆಲ್ಲ ಅವರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೆರೆಯಲ್ಲಿ ಮಾಡಿದರೆ ತೆಪ್ಪ ತಿರುಗಲಿಕ್ಕೆ ಕಷ್ಟ ಆಗ್ತದೆ, ಭಕ್ತಾದಿಗಳ ಮನಸ್ಸಿನಲ್ಲಿ ಒಂದು ಬೇರೆಯೇ ಒಂದು ಕಲ್ಪನೆಗಳು ಆ ಕೆರೆಯ ಬಗ್ಗೆ ಇದೆ. ಆನಂತರ ಕೆರೆಯಲ್ಲಿ ಸುತ್ತಲ್ಲಿ ಮಾತ್ರ ಮಾಡ್ಬೋದು, ಆ ಫೌಂಟೇನ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ಹಾರೋದಿಲ್ಲ ಅನ್ನೋ ಭಾವನೆಗಳನ್ನು ಅವರು ತಿಳಿಸಿದ್ದಾರೆ. ನಾವು ಏನು ನಮಗೆ ಮಾಡಬಹುದು ಅಂತ ಹೇಳಿಬಿಟ್ಟು ಎಲ್ಲರೂ ನಾವು ಹೇಳಿದಾಗೆ ಮಾಡಬೇಕು ಅಂತ ನಮ್ಮ ಹತ್ರ ಏನು ಚಿಂತನೆಗಳಿಲ್ಲ. ನಾವು ಎಲ್ಲರ ವಿಚಾರಗಳನ್ನು ಕಿವಿ ಕೊಡ್ತೇವೆ. ನಿನ್ನೆ ಒಬ್ಬ ಮುಳಿಯಾದವರು ನನ್ನ ಹತ್ರ ಹೇಳಿದರು, ಅಶೋಕ್ ರೈಗಲೇ ನೀವು ಅಲ್ಲಿ ಹಾಲ್ ಮಾಡುವಾಗ ಫಸ್ಟ್ ಕಿಚನ್ ಮಾಡಿ ಆನಂತರ ಹಾಲ್ ಮಾಡಿ, ಹಾಗಾದರೆ ಆ ಕಡೆಯಿಂದ ನಮ್ಮ ವೆಂಕಟರಮಣ ದೇವಸ್ಥಾನದಿಂದ ಬರುವವರಿಗೂ ಕೂಡ ಎದುರುಗಡೆ ಬಂದು ಹಾಲಿಗೆ ಎಂಟ್ರಿ ಆಗಲಿಕ್ಕೆ ಆಗ್ತದೆ. ಮತ್ತು ಅಲ್ಲಿ ಎದುರುಗಡೆ ಬೇಕಾದಷ್ಟು ಪಾರ್ಕಿಂಗ್ ಮಾಡುವ ವ್ಯವಸ್ಥೆಗಳನ್ನು ಕೂಡ ಮಾಡಬಹುದು ಅನ್ನುವ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಯಾರು ಸಲಹೆ ಸೂಚನೆಯನ್ನು ಕೊಟ್ಟಿದ್ರೆ ಖಂಡಿತ ಅದನ್ನು ಆಯದಾದವನ ಪೆದ್ದ ನೆಗ್ಲೆಕ್ಟ್ ಮಾಡುವಂಥ ಸಂಗತಿಗಳಲ್ಲ. ಅದನ್ನೆಲ್ಲ ಪರಿಗಣನೆ ಮಾಡಿ ಅದರ ಸಾಧಕ ಬಾಧಕವನ್ನು ನೋಡಿ ಅದರ ಚರ್ಚೆಯನ್ನು ಮಾಡ್ತೇವೆ. ಈ ಕೆರೆಯ ಬಗ್ಗೆಯೂ ಕೂಡ ಒಂದಷ್ಟು ಜನ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ಇವತ್ತೀಗ ಹಾಲ್ ಏನಿದೆ, ಆ ಹಾಲ್ ಇರುವಂಥ ಜಾಗದಲ್ಲಿ ಮೊನ್ನೆ ಪ್ರಶ್ನೆಯಲ್ಲಿ ನೀರು ತುಂಬಿರಬೇಕು, ಅಲ್ಲಿ ನೀರು ನಿಲ್ಲಬೇಕು ಅನ್ನೋ ವಿಚಾರ ಬಂದಿದೆ. ಏನು ಅದೆಲ್ಲ ಸಂಕಲ್ಪಗಳು ಜೊತೆ ಸೇರುವಂಥದ್ದು ಅಂತ ನನಗೆ ಕಾಣ್ತದೆ. ನನಗೂ ಆಲೋಚನೆ ಮಾಡುವಾಗ ಆಯಿತು, ಅಲ್ಲಿ ಫೌಂಟೇನನ್ನು ಮಾಡಿದರೆ ವ್ಯವಸ್ಥಿತವಾಗಿ ದೇವಸ್ಥಾನದ ಎದುರು ಇರ್ತದೆ, ಅಲ್ಲಿ ದೇವರಿಗೆ ನೀರು ಕಾಣಬೇಕು ಅನ್ನೋ ಒಂದು ಕಲ್ಪನೆ ಮೊನ್ನೆ ನಮ್ಮದರಲ್ಲಿ ಕಂಡು ಬಂದಿದೆ. ಬಹುಶಃ ಫೌಂಟೇನ್ ಮಾಡಿದರೆ ದೇವರಿಗೆ ಇನ್ನಷ್ಟು ಆ ಕಾರಂಜಿಗಳು ಹಾರಾಡಿದರೆ ಒಳ್ಳೆಯದು
ಒಳ್ಳೆಯದು ಅಂತ ನಮ್ಮ ಭಾವನೆ. ಅದಕ್ಕೆ ಫೌಂಟೇನನ್ನು ಕೂಡ ಸುಮಾರು 6-7 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸದಲ್ಲಿ ನಾವು ಅಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಇನ್ನು 1.5 ವರ್ಷದಲ್ಲಿ ಈಶ್ವರ ಭಟ್ರೆ ಅವರಿಗೆ ನಾನು ಯಾವಾಗಲೂ ಮಾತಾಡುವಾಗ ಹೇಳಲಿಕ್ಕುಂಟು ನೋಡಿ, ಈ 1.5 ವರ್ಷದಲ್ಲಿ ನಾನು ಹೇಳೋದು ಯಾರು ನಿಮಗಾಗಿ ವೈಯಕ್ತಿಕ ಮಾತುಗಳಲ್ಲ, ಚರ್ಚೆಗಳು ಮಾತ್ರ. ನೀವು ಅದನ್ನು ವೈಯಕ್ತಿಕ ಬನ್ನಿ ಯಮನಶ್ರೀ ಬನ್ನಿ ಅದಕ್ಕೆ ಬನ್ನಿ, ಅದನ್ನು ಯಾವತ್ತು ನೀವು ವೈಯಕ್ತಿಕವಾಗಿ ತಗೊಳ್ಬೇಕು. ಚರ್ಚೆಗಳು ಸ್ವಲ್ಪ ಬರವಾಗಿ ಚರ್ಚೆಗಳು ನಡೆಯುತ್ತದೆ, ಅದು ದೇವರಿಗಾಗಿ ನಾವು ಹೇಳುವಂಥದ್ದೆಲ್ಲ ದೇವರಿಗಾಗಿ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಎಲ್ಲ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡುವಂಥ ಕೆಲಸ ಕೂಡಲೇ ಆಗಬೇಕು. ಆ ರೀತಿಯಲ್ಲಿ ನಾವು ಪ್ರತಿ ದಿವಸಕ್ಕೆ ಒಂದೊಂದು ಕೆಲಸವನ್ನು ಅದು ಮಾಡದಿದ್ದರೆ ಈ 1.5 ವರ್ಷದಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಂತೋಷ್ ರೈಗಳು ಭಾಳ ಅತ್ಯಂತ ಫಾಸ್ಟ್, ಈ 12 ದಿವಸಕ್ಕೆ ಒಂದು ಸ್ಲ್ಯಾಬ್ಗಳನ್ನು ಹಾಕುವ ವ್ಯವಸ್ಥೆಗೆ ಹೋಗಬೇಕು. ದುಡ್ಡು ಅಂತ ಒಂದು ಪ್ರಶ್ನೆ ಇರಬಹುದು, ಹಣನ ಮಾತ್ರ ಏನಿಲ್ಲ. ಇಲ್ಲಿ ಭಂಡಾರದಲ್ಲಿ ಏನೋ ಹಣ ಬರೋದಿಲ್ಲ. 30-35 ಲಕ್ಷ ರೂಪಾಯಿ ತಿಂಗಳಿಗೆ ಬಂದರೆ ಅಷ್ಟೇ ಖರ್ಚಾಗ್ತದೆ. ಇವತ್ತು ಅನ್ನ ಸಂತರ್ಪಣೆಗೆ ಬೇಕಾದಷ್ಟು ಜನ ಇಲ್ಲಿ ಬರ್ತಾರೆ. ನಮ್ಮ ಕಲ್ಪನೆ ಇದೆ, ಇವಾಗ ಏನು ಅಭಿವೃದ್ಧಿ ಮಾಡಿದ್ದೇವೆ ಅದು 25 ವರ್ಷಕ್ಕೆ ಯಾರು ಏನನ್ನು ವ್ಯವಸ್ಥೆಗೆ ಆಗಬೇಕು. ಈಗ ಸುಮಾರು 6,000 ಜನ ಇಲ್ಲಿ ಊಟಕ್ಕೆ ಬಂದರೆ ಊಟದ ವ್ಯವಸ್ಥೆಗಳು ಅಲ್ಲಿ ಕಷ್ಟ ಆಗ್ತದೆ. ನಾವು ಹೇಳುವಂಥದ್ದು ಊಟದ ವ್ಯವಸ್ಥೆಗೆ ಇಲ್ಲಿವರೆಗೆ ಆಗಬೇಕು, ಸ್ಟೀಮಿನ ವ್ಯವಸ್ಥೆಗಳಾಗಬೇಕು, ಕೂತು ಊಟ ಮಾಡಲಿಕ್ಕೆ ಬೇರೆಯೇ ವ್ಯವಸ್ಥೆಗಳಾಗಬೇಕು, ತಂತ್ರಿಗಳಿಗೆ ಬೇರೆ ವ್ಯವಸ್ಥೆಗಳು ಆಗಬೇಕು. ಆನಂತರ ಡ್ರೈನೇಜ್ ಸಿಸ್ಟಮ್, ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ ಬರುವವರೆಗೆ ನಾವು ಕಾಯುವುದಿಲ್ಲ. ಎಲ್ಲದನ್ನು ವಾಕ್ಯೂಮ್ ಸಿಸ್ಟಮ್ ಏನಿದೆ ನಾವು ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ, ಅದರ ಪ್ರಕಾರ ಡ್ರೈನೇಜಿನವರಿಗೂ ಹೇಳಿದ್ದೇವೆ. ಅಲ್ಲಿಗೆ ಎಲ್ಲ ಡ್ರೈನೇಜ್ ವೇಸ್ಟನ್ನು ಅಲ್ಲಿಗೆ ವೆಟ್ ವೆಲ್ಲಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ದೇವಸ್ಥಾನದ ಜಾಗದ ಬಗ್ಗೆ ಹೇಳಿದರೆ ನಾವು ಒಂದಷ್ಟು ಜಾಗ ಯಾರ್ಯಾರು ಕೂತಿದ್ದಾರೆ ಅವರನ್ನೆಲ್ಲ ಬಿಡಿಸುವಂಥ ಅವ್ರ ಹತ್ರ ಮನವೊಲಿಸಿ ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಯಾರಾದರೂ ಅಲ್ಲಿ ಇದ್ದರೆ ಅವರಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಅವರು ಏನಾದರೂ ಅದನ್ನು ಯಾರ್ಯಾರು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದರೆ ಅದನ್ನು ಕೂಡ ವಾಪಸ್ ಯಾವುದೇ ಮುಜುಗರ ಇಲ್ಲದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ದೇವಸ್ಥಾನ ಕಮಿಟಿ ಸರ್ಕಾರ ಮಾಡುವಂಥ ಕೆಲಸಗಳನ್ನು ಮಾಡ್ತದೆ. ನೀವು ಕೂಡ ಅದಕ್ಕೆ ಸಿದ್ಧರಾಗಿ ಬದ್ಧರಾಗಬೇಕು. ದೇವಸ್ಥಾನದ ಜಾಗವನ್ನು ವಾಪಸ್ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನಾನು ಕೂಡ 1 ಕೋಟಿ ರೂಪಾಯಿಯ ಒಂದು ಅನುದಾನ ಅಲ್ಲ, ನಿಮಗೆ ಇದರಲ್ಲಿ ಅನುದಾನನೇ ಬರೋದು. 1 ಕೋಟಿ ರೂಪಾಯಿಯ ಹಣವನ್ನು ದೇವಸ್ಥಾನಕ್ಕೆ ಕೊಡ್ತೇನೆ ಅಂತ ಹೇಳಿದೆ. ಅದರ ಪ್ರಯುಕ್ತ ಈಗ 10 ಲಕ್ಷ ರೂಪಾಯಿಯ ರಸೀದಿಯನ್ನು ಕೂಡ ಈಗಲೇ ಮಾಡಿದ್ದೇನೆ. ಮುಂದಿನ ದಿವಸದಲ್ಲಿ ಹಂತವಾಗಿ ದೇವಸ್ಥಾನದ ದುಡ್ಡನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಭಕ್ತಾದಿಗಳ ಹತ್ರ ನಾವು ವಿನಂತಿ ಮಾಡಿಕೊಳ್ಳೋದು, ಅವರವರು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ನಮಗೆಲ್ಲರಿಗೆ ಸೇರುವಂಥದ್ದು. ಪ್ರತಿ ಗ್ರಾಮದಲ್ಲಿ ಕೂಡ ಹಣ ಸೇರಿಸಿ ಅದನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಟ್ರ್ಯಾಕ್ಗಳನ್ನು ಅಕೌಂಟನ್ನು ಸರಿಯಾಗಿ ಇಲ್ಲಿ ಜೋಡಣೆ ಮಾಡಲಿಕ್ಕೆ ಕೆಲವು ಜನಗಳನ್ನು ನಾವು ನೇಮಕ ಮಾಡಿದ್ದೇವೆ. ಅದನ್ನು ಕೂಡ ಆದಷ್ಟು ಚೆಕ್ಕಿನಲ್ಲಿ ವ್ಯವಹಾರ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಯಾವುದೇ ಪೇಮೆಂಟನ್ನು ಮಾಡುವಾಗ ಚೆಕ್ಕಿನ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕೆಲವು ಕಡೆ ನಮ್ಮ ವ್ಯತ್ಯಾಸಗಳು, ಮನುಷ್ಯ ಸಾಮಾನ್ಯ ಗೊತ್ತಿಲ್ಲದೆಯೇ ಕೆಲವು ತಪ್ಪುಗಳನ್ನು ಮಾಡ್ತಾನೆ. ಅವನು ಮನುಷ್ಯ ತಿಳ್ಕೊಳ್ಳೋದೇನೆಂದರೆ ನಾನು ಎಲ್ಲ ಮಾಡೋದು ಸರಿ ಅಂತ. ಅದನ್ನು ಯಾರಾದರೂ ಸಾರ್ವಜನಿಕರು ತಿದ್ದುವುದಿದ್ದರೆ ದಯಮಾಡಿ ವಾಟ್ಸಪ್ಪಲ್ಲಿ ಹೋಗಿ ಮಾಡಿ ಹಾಕಬೇಡಿ. ದೇವಸ್ಥಾನ ಸಮಿತಿಗೆ ಬರಹ ಮುಖಾಂತರ ಕೊಡಿ. ಅಲ್ಲ ಅವರಿಗೆ ನಾವು ಇದ್ದಾಗ ಕಮಿಟಿಯಲ್ಲಿ ಹೇಳಿ. ಅದು ಯಾವುದು ನಿಮಗೆ ಅಲ್ಲಿ ಫಲಕಾರಿ ಆಗಲಿಲ್ಲ ಅಂತಾದರೆ ನಾವು ಅದನ್ನು ಸಾರ್ವಜನಿಕ ವಿಚಾರವಾಗಿ ವಾಟ್ಸಪ್ಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿ. ಮಹಾಲಿಂಗೇಶ್ವರನ ವಿಚಾರವಾಗಿ ನಾನು ಹೇಳ್ತೇನೆ, ಅದನ್ನು ದಯಮಾಡಿ ಕೆಲವು ಇಲ್ಲದ ವಿಚಾರಗಳನ್ನು ವಾಟ್ಸಪ್ಪಲ್ಲಿ ಹಾಕೋದನ್ನು ಹಾಕಬಾರ್ದು. ಯಾಕಂತ ಹೇಳಿದ್ರೆ ಅದು ಸರಿ ಆಗೋದಿಲ್ಲ. ವಿಚಾರಗಳಿದ್ದರೆ ಅದನ್ನು ಹೇಳಿ ತಿಳಿಸಿ ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಫೌಂಟೇನ್ ಇಲ್ಲ ಬೇಡ ಅಂತ ಒಂದು 4 ಜನ ಹೇಳಿದ್ರು, ನಾವು ಅಲ್ಲಿ ಹಾಕಿದ್ವಿ. ಅಲ್ಲ ಹಾಲ್ ಇಲ್ಲಿ ಈ ಕಡೆಯಿಂದ ಮಾಡಿದ್ರೆ ಆ ಕಡೆ ಒಳ್ಳೆಯದು ಅಂತ ಹೇಳೋದು. ನಾವು ಎಲ್ಲದು ಮಾಡೋದು ಒಳ್ಳೆಯದಕ್ಕೆ. ಅಲ್ಲಿಂದವರೆಗೆ ನೋಡುವಾಗ ನಮಗೆ ಇಡೀ ದೇವಸ್ಥಾನ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಬೇಕು. ಇಡೀ ಭಾಗದ ಜನರು ಮಹಾಲಿಂಗೇಶ್ವರ ಇಲ್ಲಿಂದ ಕೈ ಬೀಸಿ ಅವರನ್ನು ಕರಿಬೇಕು. ಪುತ್ತೂರಿಗೆ ಯಾರು ಬಂದರೂ, ಪುತ್ತೂರಿನವರು ಯಾರು ಇದ್ದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗುವ
ಅಲ್ಲಿ ಹೋಗುವಾಗ ನಮಗೆ ನೆಮ್ಮದಿ ಆಗ್ತದೆ, ಮನಸ್ಸಿಗೆ ಶಾಂತ ಆಗ್ತದೆ ಅನ್ನೋ ಒಂದು ಮನೋಭಾವನೆ ಸೃಷ್ಟಿ ಮಾಡುವಂಥದ್ದು ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ದೇವರ ಎಲ್ಲ ಕೆಲಸಗಳು, ಈ ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಸುಮಾರು 60 ಲಕ್ಷ ರೂಪಾಯಿಯಲ್ಲಿ ಮಾಡುವಂಥ ಯೋಜನೆಯನ್ನು ಹಾಕಿದ್ದೇವೆ. ಇದನ್ನೆಲ್ಲ ಮಾಡಬೇಕಿದ್ರೆ ದಾನಿಗಳ ಸಹಕಾರ ಬೇಕಿದೆ. ಯಾರು ಕೂಡ ಒಬ್ಬರೇ ಕೈಯಿಂದ ಮಾಡಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಂದೆ ಹೊರಟಿದ್ದೀವಿ. ನಮಗೆ ಜನ ಆಶೀರ್ವಾದ ಮಾಡಬೇಕು, ಸಹಕಾರ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಆ ಮುಖಾಂತರ ಮಹಾಲಿಂಗೇಶ್ವರ ದೇವರ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಸಹಕರಿಸಬೇಕು ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಶಾಸಕರು ಆದ ಅಶೋಕ್ ಕುಮಾರ್ ಅವರು ಈಗಾಗಲೇ 10 ಲಕ್ಷ ರೂಪಾಯಿಯ ಚೆಕ್ಕನ್ನು ಕೊಟ್ಟಿರುತ್ತಾರೆ. ಅವರಿಗೆ ನಾನು ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರಿಗೆ ಈ ರಸೀದಿಯನ್ನು ಈಗ ನೀಡುತ್ತಿದ್ದೇನೆ. ಸದಾ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ಅವರಿಗೆ ವಂದನೆಗಳು. ಹಾಗೆಯೇ ಧಾರ್ಮಿಕ ಪರಿಷತ್ತಿನ ರಾಜ್ಯ ಸದಸ್ಯರಾದ ಮಲ್ಲಿಕಾ ಪಕ್ಕಲ ಇವರಿಗೂ ವಂದನೆಗಳು. ಹಾಗೂ ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಶಿವನಾಥ್ ರೈಗಳಿವರಿಗೂ ವಂದನೆಗಳು. ಹಾಗೂ ನಮ್ಮ ಇವತ್ತಿನ ನೈಋತ್ಯ ಮೂಲೆಯಲ್ಲಿ ಸೇವಾಕರ್ತರಾಗಿ ದೇವಸ್ಥಾನದ ಕಟ್ಟೆ ನಿರ್ಮಾಣದ ಸೇವಾಕರ್ತರಾದ ಶ್ರೀಮತಿ ರೇವತಿ ಟೀಚರ್, ವಾಯು ಮೂಲೆಯ ಕಟ್ಟೆಯ ಕೇಶವ ಭಟ್ ಕುವೆತ್ತೋಟ, ಆಗ್ನೇಯ ಕಟ್ಟೆ ಸತೀಶ್ ನಾಯ್ಕ ಉಡುಪಿ, ಈಶಾನ್ಯದ ನಾಗೇಶ್ವರ ವತ್ತಾಲ, ಹಾಗೂ ಕೆರೆ ಎದುರುಕಟ್ಟೆ ಗೋಪಾಲಕೃಷ್ಣ ದ್ವಾರಕ, ಅಸ್ವಸ್ಥಕಟ್ಟೆ ನಾಗೇಶ್ ಭೈ ಮಹಾಲಸ, ಪುಷ್ಕರಿಣಿ ಶಿಲಾನ್ಯಾಸ ಸತ್ಯಶಂಕರ ಬಿಂದು, ಕಂಬಲದ ಕರೆಯ ಶಿಲಾನ್ಯಾಸ ಮಾಡಿದ ಚಂದ್ರ ಶೆಟ್ಟಿ, ಅಯ್ಯಪ್ಪಗುಡಿ ಶಿಲಾನ್ಯಾಸ ಮಾಡಿದ ಬಲರಾಮಾಚಾರ್ಯ, ಹಾಗೂ ಅಸ್ವಸ್ಥ ಗಿಡ ನೆಟ್ಟ ಮಾನ್ಯ ಅಶೋಕ್ ಕುಮಾರ್ ಗಳಿಗೂ ವಂದನೆಗಳು. ಹಾಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೂ, ನಮ್ಮ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ, ಹಾಗೂ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೂ, ಹಾಗೂ ಈ ಸಾಮ್ಯಾನ ಒದಗಿಸಿರುವಂತಹ ಸಾಮ್ಯಾನದ ಹಾಗೂ ನಮ್ಮ ದೃಶ್ಯ ಮಾಧ್ಯಮದ ಬಂಧುಗಳಿಗೂ ಮತ್ತು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.